ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮೈ ಡೆಸ್ಕ್ಮೇಟ್ ಅನ್ನೋ ಡ್ರಾಮಾನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 6 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. ಇವತ್ತಿನ 7th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ಬಿಡಿ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮರೀದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಪ್ಲಸ್ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತಿನ 7th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಕ್ಲಾಸ್ ರೂಮ್ ನ ಏನು ಶಫಲ್ ಮಾಡೋದಿಲ್ಲ, ಅಂದ್ರೆ ರ್ಯಾಂಕಿಂಗ್ ವೈಸ್ ಕ್ಲಾಸ್ ರೂಮ್ ನ ನಿಮ್ಗೆ ಬೇರೆ ಬೇರೆ ಮಾಡೋದಿಲ್ಲ. ಬಟ್ ಡೆಸ್ಕ್ ಮೇಟ್ ನ ಚೇಂಜ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಆರ್ಡರ್ ಕೂಡ ಹೇಳಿರ್ತಾರೆ. ಫಸ್ಟ್ ರ್ಯಾಂಕ್ ಬರೋರು ಲಾಸ್ಟ್ ರ್ಯಾಂಕ್ ಬರೋರ ಜೊತೆ ಡೆಸ್ಕ್ ಮೇಟ್ ಆಗ್ಬೇಕು, ಸೆಕೆಂಡ್ ರ್ಯಾಂಕ್ ಬರೋರು ಲಾಸ್ಟ್ ಸೆಕೆಂಡ್ ರ್ಯಾಂಕ್ ಬರೋರ ಜೊತೆ ಡೆಸ್ಕ್ ಮೇಟ್ ಮಾಡ್ಕೋಬೇಕು ಅಂತ ಒಂದು ವಿಷಯನ ಮೇಡಮ್ ಹೇಳ್ತಾರೆ. ಅದರಿಂದ ಎಲ್ಲರಿಗೂ ಸಖತ್ ಶಾಕ್ ಆಗೋಯ್ತು, ಏನಪ್ಪಾ ಇದು ಅಂತ. ಇವಾಗ ಒಬ್ಬೊಬ್ರು ಕ್ಯಾಲ್ಕುಲೇಷನ್ ಹೆಂಗಿರುತ್ತೆ ಅಂತ ನೋಡೋಣ. ನಾನ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಗೊಂದು ಇನ್ಸ್ಟ್ರಕ್ಷನ್. ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ಬರೋ ಟ್ರಿಗ್ನೋಮೆಟ್ರಿ ಮತ್ತೆ ಪೈಥಾಗರಸ್ ಥಿಯರಮ್ ಗಿಂತ ತುಂಬಾ ಮೋಸವಾಗಿರುತ್ತೆ. ಸ್ವಲ್ಪ ಗಮನ ಕೊಟ್ಟು ಕೇಳಿ. ಫಸ್ಟ್ ಕ್ಯಾಲ್ಕುಲೇಷನ್ ನಮ್ ಹೀರೋ ಫಸ್ಟ್ ರ್ಯಾಂಕ್ ಬರೋದ್ರಿಂದ ಹೀರೋಯಿನ್ ಲಾಸ್ಟ್ ರ್ಯಾಂಕ್ ಬರ್ತಾಳೆ ಅಂತ ಹೇಳಿ ಅವರಿಬ್ರು ಡೆಸ್ಕ್ ಮೇಟ್ ಆಗ್ತಾರೆ. ಒಂದಾಯ್ತಾ? ಎರಡನೇದು ಲೈಲಾ ಬಗ್ಗೆ ಹೇಳ್ಬೇಕು. ಲೈಲಾ ಸೆಕೆಂಡ್ ರ್ಯಾಂಕ್ ಬರ್ತಾಳೆ ಅನ್ನೋದಕ್ಕೋಸ್ಕರ, ಸೆಕೆಂಡೋ ಥರ್ಡೋ ಬರ್ತಾಳೆ ಅನ್ನೋದಕ್ಕೋಸ್ಕರ ಶೆನ್ಜೆ ಏನಾದ್ರೂ ಲಾಸ್ಟ್ ಇಂದ ಸೆಕೆಂಡೋ ಥರ್ಡೋ ಬಂದ್ರೆ ಲೈಲಾಗೆ ಬೆಂಚ್ ಮೇಟ್ ಆಗ್ಬಿಡ್ತಾನೆ. ಬಟ್ ಇಲ್ಲೇ ಇರೋದು ಟ್ವಿಸ್ಟ್. ಲಾಸ್ಟ್ ಎಕ್ಸಾಮ್ ಅಲ್ಲಿ ಫಸ್ಟ್ ಪ್ಲೇಸ್ ಜಿನ್ಹಾನ್ದು, ಸೆಕೆಂಡ್ ಪ್ಲೇಸ್ ಡೋಡೋ ಅನ್ನೋ ಹುಡುಗಿದು, ಥರ್ಡ್ ಪ್ಲೇಸ್ ಲೈಲಾದು. ಈಗ ಲೈಲಾ ಥರ್ಡ್ ಪ್ಲೇಸ್ ತಗೊಂಡಿರೋದ್ರಿಂದ ಓದ್ ಎಕ್ಸಾಮ್ ಅಲ್ಲಿ ಲಾಸ್ಟ್ ಇಂದ ಬಂದಿರೋ ಥರ್ಡ್ ಪ್ಲೇಸ್ ಬಂದು ಜಿನ್ನಿಗೆ. ಸೊ ಜಿನ್ ಕನ್ಸಲ್ ಏನ್ ನೋಡ್ತಾ ಇರುತ್ತೆ, ಹಂಗಾದ್ರೆ ನಾನು ಲೈಲಾ ಪಕ್ಕದಲ್ಲೇ ಕೂತ್ಕೋಬಹುದು ಅಂತ. ಇವಳ ಕ್ಯಾಲ್ಕುಲೇಷನ್ ಕ್ಲಿಯರ್ ಆಯ್ತಾ? ಇವಾಗ ಜಿನ್ ಪ್ರಕಾರ ನೋಡಿದ್ರೆ ಹೀರೋ ಫಸ್ಟ್ ರ್ಯಾಂಕ್ ಬಂದಿರೋದ್ರಿಂದ ಲಾಸ್ಟ್ ರ್ಯಾಂಕ್ ಶೆನ್ಜೆ ಬಂದಿದೆ, ಅಂದ್ರೆ ಅವರಿಬ್ರು ಬೆಂಚ್ ಮೇಟ್ ಆಗ್ತಾರೆ. ಲಾಸ್ಟ್ ಇಂದ ಸೆಕೆಂಡ್ ಬಂದಿರೋದು ನಮ್ ಹೀರೋಯಿನ್, ಫಸ್ಟ್ ಇಂದ ಸೆಕೆಂಡ್ ಬಂದಿರೋದು ಡೋಡೋ. ಸೊ ಅವರಿಬ್ರು ಬೆಂಚ್ ಮೇಟ್ ಆಗ್ತಾರೆ. ಫಸ್ಟ್ ಇಂದ ಥರ್ಡ್ ಪ್ಲೇಸ್ ಬಂದಿರೋದು ಲೈಲಾ, ಸೊ ಲಾಸ್ಟ್ ಇಂದ ಥರ್ಡ್ ಪ್ಲೇಸ್ ಬಂದಿರೋದು ನಾವಿಬ್ರು ಬೆಂಚ್ ಮೇಟ್ ಆಗ್ತೀವಿ ಅಂತ ಜಿನ್ ಕ್ಯಾಲ್ಕುಲೇಷನ್ ಮಾಡ್ತಾಳೆ. ಈಗ ಎಲ್ಲಾರ ಮೈಂಡ್ ಅಲ್ಲಿ ಓಡ್ತಾ ಇರೋದು ತಾನೆ, ಲಾಸ್ಟ್ ಎಕ್ಸಾಮ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡಿದಾರೋ ಅದ್ರ ಬಗ್ಗೆನೆ ಬರೋದು. ಆದ್ರೆ ಈ ತರ ಯೋಚನೆ ಮಾಡೋ ನಮ್ಮ ಶೆನ್ಜೆಗೆ ಸಖತ್ ಶಾಕ್ ಆಗೋಯ್ತು. ಇಲ್ಲ, ಜಿನ್ಹಾನ್ ಪಕ್ಕದಲ್ಲಿ ನಾನ್ ಕುತ್ಕೊಳ್ಳಲ್ಲ ಅಂತ ಒಂದು ಕ್ಷಣ ಜೋರಾಗೆ ಹೇಳ್ಬಿಟ್ಟ. ಎಲ್ಲರೂ ನಗದ್ಬಿಟ್ರು. ಇವಾಗ ಹೀರೋಯಿನ್ ತಲೆಯಲ್ಲಿ ಏನ್ ನೋಡ್ತಾ ಇರತ್ತೆ ಅಂದ್ರೆ, ಜಿನ್ಹಾನ್ ಪಕ್ಕದಲ್ಲಿ ಶೆನ್ಜೆ ಕುತ್ಕೊಂಡ್ರೆ ನಾನ್ ಡೋಡೋ ಪಕ್ಕದಲ್ಲಿ ಕುತ್ಕೋಬೇಕು. ಹಂಗಾದ್ರೆ ಈ ಸತಿ ಹತ್ರ ಆಗ್ಬಾರ್ದು, ಅಂದ್ರೆ ನಾನು ಜಿನ್ಹಾನ್ ಪಕ್ಕದಲ್ಲೇ ಕುತ್ಕೋಬೇಕಂದ್ರೆ ನಾನು ಲಾಸ್ಟ್ ರ್ಯಾಂಕ್ ಬರ್ಲೇಬೇಕು. ಜಿನ್ಹಾನ್ ಯಾವಾಗಿದ್ರು ಚೆನ್ನಾಗಿ ಓದ್ತಾನೆ, ಅವ್ನ್ ಫಸ್ಟ್ ಪ್ಲೇಸ್ ಗ್ಯಾರಂಟಿ. ಸೊ ನಾನ್ ಲಾಸ್ಟ್ ರ್ಯಾಂಕ್ ಬರ್ಬೇಕಲ್ವಾ. ಆದ್ರೆ ನನಗೆ ಯಾವಾಗೂ ಪೋಟಿ ಕೊಡ್ತಾ ಇರೋದೇ ಈ ಶೆನ್ಜೆನ್ ಹೆಂಗಾದ್ರೂ ಮಾಡಿ ಚೆನ್ನಾಗಿ ಓದಿಸ್ಬಿಟ್ಟು ಸ್ವಲ್ಪ ಮುಂದಕ್ಕೆ ತಳ್ಬಿಟ್ರೆ ನಾನ್ ಲಾಸ್ಟ್ ರ್ಯಾಂಕ್ ಬರ್ಬೋದಲ್ವಾ. ಫಸ್ಟ್ ಅದಕ್ಕಾಗಿರೋ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಹೇಳಿ ಈಗ್ಲೇ ಶೆನ್ಜೆ ಹತ್ರ ಮಾತಾಡಕ್ಕೆ ಶುರು ಮಾಡ್ಬಿಟ್ಲು. ಶೆನ್ಜೆ, ನೀನ್ ಏನಾದ್ರೂ ಲಾಸ್ಟ್ ರ್ಯಾಂಕ್ ಬಂದ್ರೆ ಒಂದು ಜಿನ್ಹಾನ್ ಜೊತೆ ಬೆಂಚ್ ಮೇಟ್ ಆಗ್ತೀಯ, ಇಲ್ಲ ಲಾಸ್ಟ್ ಸೆಕೆಂಡ್ ರ್ಯಾಂಕ್ ಬಂದ್ರೆ ಡೋಡೋ ಜೊತೆ ಬೆಂಚ್ ಮೇಟ್ ಆಗ್ತೀಯಾ, ಇಲ್ಲ ಲಾಸ್ಟ್ ಥರ್ಡ್ ರ್ಯಾಂಕ್ ಬಂದ್ರೆ ಲೈಲಾ ಜೊತೆ ಬೆಂಚ್ ಮೇಟ್ ಆಗ್ತೀಯಾ. ನಿನ್ಗೆ ಯಾರ ಜೊತೆ ಇಷ್ಟ ಹೇಳು ಅಂದ್ರೆ ಅವ್ನ ಅಯ್ಯೋ ನನ್ಗೆ 3 ಜನನು ಇಷ್ಟ ಇಲ್ಲ. ಆ ಲೈಲಾ ಆದ್ರೆ ನನ್ನ ಇರಿಟೇಟ್ ಮಾಡಿನೇ ಸಾಯಿಸ್ಬಿಡ್ತಾಳೆ, ಅವಳ ಹತ್ರ ಬಾಯ್ ಕೊಡೋರು ಯಾರು. ಮತ್ತೆ ಜಿನ್ಹಾನ್, ಅಪ್ಪ ಜಿನ್ಹಾನ್ ಪಕ್ಕದಲ್ಲಂತೂ ನಾನ್ ಕುತ್ಕೊಳ್ಳೋದಿಲ್ಲ, ನನ್ಗಂತೂ ನೋಡಿದ್ರೆ ಟೆನ್ಷನ್ ಆಗುತ್ತೆ, ಅದು ಜನದಲ್ಲಿ ಆಗದಿರೋ ಕೆಲ್ಸ. ಮತ್ತೆ ಡೋಡೋನ ಯಾರೇ ನನ್ ಪಕ್ಕದಲ್ಲಿ ಬಂದ್ರು ಡೋಡೋ ಮಾತ್ರ ಬೇಡ. ಅದೇನೋ ಈ ಡೋಡೋಗೂ ನನ್ಗೂ ರಾಶಿನೇ ಸರಿ ಇಲ್ಲ. ನನ್ಗೆ ಏನಾದ್ರೂ ಒಂದು ಅಪಾಯ ಆಗುತ್ತಂದ್ರೆ ಫಸ್ಟ್ ಅವಳಿಗೆ ಗೊತ್ತಾಗ್ಬಿಡುತ್ತೆ. ನಾನು ಎಲ್ಲೇ ಇದ್ರೂನು ಒಳ್ಳೆ ಮೊಲ ತರ ಹಂಗೆ ನಾನು ಹಿಂದ್ಗಡೆಯಿಂದ ಮೊಳಕೆ ಬಂದಿರೋ ತರ ಎದ್ದು ಬಂದ್ಬಿಡ್ತಾಳೆ. ಒಂದಿನ ಕ್ಯಾಂಟೀನ್ ಅಲ್ಲಿ, ಅಂದ್ರೆ ಫ್ಲಾಶ್ ಬ್ಯಾಕ್ ನ ಹಂಗೆ ತೋರಿಸ್ತಾ ಇರ್ತಾರೆ. ಕ್ಯಾಂಟೀನ್ ಅಲ್ಲಿ ಶೆನ್ಜೆ ನಿಂತಿರ್ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಹಿಂದ್ಗಡೆಯಿಂದ ಹಂಗೆ ಚಿಕ್ಕದಾಗಿ ಅವಳು ಎದ್ದೇಳ್ತಾಳೆ. ಎದ್ಬಿಟ್ಟು ಶೆನ್ಜೆ ಸ್ವಲ್ಪ ಹಂಗೆ ಲೆಫ್ಟ್ ತಿರುಗು ಅಂತ ಹೇಳ್ತಾಳೆ. ಅವ್ನ್ ಲೈಟ್ ಆಗಿ ತಿರ್ಗಿರ್ತಾನ ಅಷ್ಟೇ. ಅಲ್ಲಿ ಹಂಗೆ ಮಿಂಟದ ನೀರು, ಈ ಪುದೀನ ಎಲ್ಲ ಹಾಕಿರ್ತಾರಲ್ಲ, ನೀರ್ ಬಂದು ಪಾಪ ಹಂಗೆ ಅವ್ನ ಶರ್ಟ್ ಮೇಲೆ ಬಿತ್ತು. ಅದು ಶೆನ್ಜೆಗೆ ಅರ್ಥ ಆಗೋದಕ್ಕೂ ಮುಂಚೆನೆ ಇವಳಿಗೆ ಅರ್ಥ ಆಗಿರುತ್ತೆ. ಅದೊಂದಾಯ್ತಾ? ಸೆಕೆಂಡ್ ಟೈಮ್ ಕ್ಲಾಸ್ ರೂಮ್ ಅಲ್ಲಿ ಅವಳು ಓದ್ಕೊಂತ ಇರ್ಬೇಕಾದ್ರೆ ಇವನು ಕೈಯಲ್ಲಿ ಬಾಸ್ಕೆಟ್ ಬಾಲ್ ನ ಇಟ್ಕೊಂಡು ಬೋರ್ಡ್ ಹತ್ರ ಆಟ ಆಡ್ತಾ ಇರ್ತಾನೆ. ಆಗ ಲೈಟ್ ಆಗಿ ಅವಳಂಗೆ ತಲೆ ಬಿಟ್ಬಿಟ್ಟು ಶೆನ್ಜೆ ಲೈಟ್ ಆಗಿ ಹಿಂದ್ಗಡೆ ತಿರುಗಿ ನೋಡು ಅಂತ ಹೇಳ್ತಾಳೆ. ಶೆನ್ಜೆ ಲೈಟ್ ಆಗಿ ಹಿಂದೆ ತಿರುಗಿ ನೋಡಿದ ತಕ್ಷಣ ಅಲ್ಲಿ ಮೇಡಮ್ ನಿಂತಿರ್ತಾರೆ. ಕ್ಲಾಸ್ ರೂಮ್ ಒಳಗಡೆ ಬಾಲ್ ಆಡ್ತಾ ಇದೀಯ ಅಂತ ಹೇಳಿ ಸರಿಯಾಗಿ ಬಯಸ್ಕೊಂಡ. ಅದಾದ್ಮೇಲೆ ಇನ್ನೊಂದ್ ದಿನ ಗೋಡೆ ಜಂಪ್ ಮಾಡ್ಬಿಟ್ಟು ಕ್ಲಾಸ್ ಬಂಕ್ ಮಾಡ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದ. ಆ ಟೈಮಲ್ಲಿ ಅವಳು, ಕಂದ ಸ್ವಲ್ಪ ಹಿಂದ್ಗಡೆ ತಿರುಗಿ ನೋಡು ಕಂದ ಅಂತ ಹೇಳೋದಷ್ಟೇ. ಅವನಿಗೆ ಲೈಟ್ ಆಗಿ ತಿರುಗಿ ನೋಡಿದ್ರೆ ಪ್ರಿನ್ಸಿಪಲ್ ಬಂದು ನಿಂತಿರ್ತಾರೆ. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನೀನು ಕ್ಲಾಸ್ ನ ಬಂಕ್ ಮಾಡ್ಬಿಟ್ಟು ಹೋಗ್ತೀಯ ಅಂತ ಅವನ್ನ ಹಿಡ್ಕೊಂಡ್ರು. ಸೊ ಈ ತರ ನನ್ಗೆ ಏನೇ ಒಂದು ಅಪಾಯ ಆದ್ರೂ ನನ್ಗಿಂತ ಮುಂಚೆ ಅವಳಿಗೆ ಗೊತ್ತಾಗ್ಬಿಡತ್ತೆ. ಇನ್ನೊಳ್ ಪಕ್ಕದಲ್ಲಿ ಇದ್ರೆ ಅಷ್ಟೇ, ಶನಿದೇವ್ರು ಬಂದ್ ನನ್ ಪಕ್ಕದಲ್ಲಿ ನನ್ ತಲೆ ಮೇಲೆ ಕುತ್ಕೊಂಡಂಗೆ ನಾನಂತ ಅವ್ರ 3 ಜನ ಪಕ್ಕದಲ್ಲೂ ಕೂತ್ಕೊಳ್ಳಲ್ಲ ಅಂತಾನೆ. ಪಾಪ ಒಂದು ಕ್ಷಣ ಭಯನೇ ಪಟ್ಬಿಟ್ಟ. ಇದೇ ನನ್ಗೆ ಬೇಕಾಗಿರೋದು ಅಂತ ನಮ್ ಹೀರೋಯಿನ್ ಮನ್ಸಲ್ಲಿ ಒಳ್ಳೆ ಆನಂದ. ಅವಳ ನೋಡು, ನಿನ್ಗೆ ಈ ತರ ಆಗ್ಬಾರ್ದು ಅಂದ್ರೆ ಆ 3 ಜನ ನಿನ್ಗೆ ಡೆಸ್ಕ್ ಮೇಟ್ ಆಗಿ ಬರ್ಬಾರ್ದು ಅಂದ್ರೆ ನೀನ್ ಕಷ್ಟಪಟ್ಟು ಓದ್ಬೇಕು. ನೀನ್ ಸ್ವಲ್ಪ ಎಡವಟ್ ಮಾಡಿದ್ರೆ ಕೂಡ ಜೀವನ ಪರಿತ ತುಂಬಾ ಕಷ್ಟ ಪಟ್ಬಿಡ್ತೀಯಾ, ತುಂಬಾ ನೋವು ಪಟ್ಬಿಡ್ತೀಯಾ ಅಂತ ಬೆದರಿಸ್ತಾಳೆ. ಅದಕ್ಕೆ ಅವನು ಸರಿ ಆಯ್ತು, ನಾನು ಏನ್ ಮಾಡ್ಬೇಕು ಅಂತ ಅವನ್ ಬಯಲೇ ಕೇಳೋ ತರ ಮಾಡ್ತಾಳೆ. ಸರಿ ಆಯ್ತು, ನೀನೇ ಕೇಳ್ತಾ ಇರೋದ್ರಿಂದ ನಾನು ಹೇಳ್ತಾ ಇದೀನಿ, ನಾವಿಬ್ರು ಸೇರಿ ಚೆನ್ನಾಗಿ ಓದೋಣ. ನಾನು ಕೂಡ 3 ಜನ ಡೆಸ್ಕ್ ಮೇಟ್ ಆಗಿ ಬರೋದು ಇಷ್ಟ ಇಲ್ಲ ಅಂತ ನಮ್ ಜಿನ್ಹಾನ್ಗೆ ಕೇಳಿಸ್ದೇ ಇರೋ ತರ ಹೇಳ್ತಾಳೆ. ಆದ್ರೆ ಶೆನ್ಜೆಗೇನು, ನೀನ ಜೊತೆ ಓದ್ಕೊಂತಿ ಅಂದ್ರೆ ಇನ್ನೇನು, ನಾ ಇಬ್ರು ಸೇರಿ ಓದ್ಕೊಳ್ಳೋಣ ಅಂತ ಹೇಳ್ತಾನೆ. ಇಲ್ಲೋಡು, ನಾನು ಸಾಧಾರಣವಾಗಿ ಹೇಳ್ತಲ್ಲ, ನಾವು ತುಂಬಾ ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಓದ್ಬೇಕು, ಅವಾಗಿನ ಫಸ್ಟ್ ರ್ಯಾಂಕ್ ಬರಕ್ ಆಗೋದು, ಸಾರಿ ಟಾಪ್ ರ್ಯಾಂಕ್ಸ್ ಬರಕ್ ಆಗೋದು. ಅವ್ರನ್ನೆಲ್ಲ ಹಿಂದೆ ಹಾಕೋ ಶಪಥನ ನಾವ್ ಇವಾಗ ಎತ್ಕೋಬೇಕು ಅಂತ ಇವ್ರು ತುಂಬಾ ಮೋಟಿವೇಟ್ ಆಗಿ ಮಾತಾಡ್ತಾ ಇದ್ರೆ, ಪಕ್ಕದಲ್ಲಿರೋ ಆ ಶೆನ್ಜೆ ಫ್ರೆಂಡ್ಸ್ ಬೇರೆ, ಏಯ್ ಬಾರೋ ಟೈಮ್ ಆಯ್ತು, ಪಿಟಿ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ, ಬಾರೋ ಹೋಗಿ
ಗೇಮ್ಸ್ ಆಡೋಣ ಅಂತ ಕರೀತಾ ಇರ್ತಾರೆ. ಶೆನ್ಸೆ ಕೂಡ ಹೌದೌದು ನನಗೂ ಹೊಟ್ಟೆ ಸಿಗ್ತಿದೆ, ಸ್ನಾಕ್ಸ್ ಎಲ್ಲ ತಗೊಬೇಕು, ಬನ್ನಿ ಹೋಗೋಣ ಅಂದ್ರೆ ಅಷ್ಟೇ ನೆಕ್ಸ್ಟ್ ಮಿನಿಟ್ ನಮ್ ಲಿಟಲ್ ಕಿಂಗ್ ಕಾಂಗ್ ನಮ್ ಹೀರೋಯಿನ್ ಹಂಗೆ ತಿರುಗ್ಬಿಟ್ಟು ಹೇಳ್ತಾಳೆ, ಏನೋ ಹೋಗ್ತೀಯಾ ತಗೊಳ್ಳೋ ಬುಕ್ಸು ನಾಯಿ, ಫಸ್ಟ್ ಓದೋದನ್ನ ಮಾಡು, ನಾವು ಟಾಪ್ ರ್ಯಾಂಕ್ಸ್ ಬರ್ಬೇಕಂದ್ರೆ ಫಸ್ಟ್ ಇವಾಗಿಂದ ಓದಕ್ಕೆ ಶುರು ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ಶೆನ್ಸೆ ಕೂಡ ಹೌದು ಕಣೋ ನಾನು ಓದ್ಬೇಕು, ನೀವ್ ಹೋಗ್ರಿ ಆಡಕ್ ಹೋಗ್ರಿ ಅಂದ್ರೆ ಅವರಿಬ್ರು ಓವರ್ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಏನು ನಮ್ ಬಾಸ್ ಆಡಕ್ಕೆ ಬರಲ್ವಾ, ಅವರು ಓದ್ತಾ ಇದಾರ, ಜೀವನದಲ್ಲಿ ಫಸ್ಟ್ ಟೈಮ್ ಓದು ಅನ್ನೋ ಮಾತು ಅವ್ರ ಬಾಯಲ್ಲಿ ಬರ್ತಾ ಇದೆ, ಬುಕ್ ತೆಗ್ದು ಓದ್ತಾ ಇದಾರೆ ಅಂತ ಇವ್ರು ಓವರ್ ಬಿಲ್ಡಪ್ ಕೊಡ್ತಾ ಇದ್ರೆ ಅವನಂತಾನೆ ಸಾಕ್ ಓವರ್ ಆಕ್ಟಿಂಗ್ ಮಾಡಿದ್ದು, ನಾನ್ ಬಂದಿಲ್ಲ ನೀವಿಬ್ರು ಹೋಗ್ರಿ ಅಂತ ಅವ್ರನ್ನ ಕಳ್ಸ್ಕೊಟ್ಬಿಟ್ಟು ಇಲ್ಲಿ ನಮ್ ಹೀರೋಯಿನ್ ಮತ್ತೆ ಶೆನ್ಸೆ ಇಬ್ರು ಓದಕ್ಕೆ ಶುರು ಮಾಡ್ತಾರೆ. ಶುರು ಮಾಡೋದಕ್ಕೂ ಮುಂಚೆ ಅವರ ಥಿಯರಿ ಹೆಂಗಿದೆ ಅಂತ ನೋಡಿ. ಟಾಪ್ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಫಸ್ಟ್ ಏನ್ ಮಾಡ್ತಾರೆ, ಅವ್ರು ಏನಕ್ಕೆ ಚೆನ್ನಾಗಿ ಓದ್ತಾ ಇದ್ದಾರೆ ಅಂದ್ರೆ ಮೇಡಮ್ ನೆಕ್ಸ್ಟ್ ಏನ್ ಕ್ಲಾಸ್ ಮಾಡ್ತಾರೆ ಅನ್ನೋದನ್ನ ಫಸ್ಟೇ ಅವರ ಬುಕ್ ತೆಗೆದು ಆ ಟೆಕ್ಸ್ಟ್ ಬುಕ್ ಅಲ್ಲಿರೋ ಆ ಲೆಸನ್ ಎಲ್ಲ ರೀಡ್ ಮಾಡಿ ಆ ಮೇಡಮ್ ಕೇಳಿದ ತಕ್ಷಣ ಹಂಗೆ ಆನ್ಸರ್ ಮಾಡ್ತಾರೆ. ಸೊ ನಾವು ಕೂಡ ಅದನ್ನೇ ಫಾಲೋ ಮಾಡೋಣ ಅಂತ ಹೇಳಿ ಇವತ್ತು ಮ್ಯಾಥ್ಸ್ ಪೀರಿಯಡ್ ಅಲ್ಲಿ ಮೇಡಮ್ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ನ ಮಾಡ್ತಾರೆ. ಸೊ ಅದಕ್ಕೂ ಮುಂಚೆ ನಾವು ಫಾರ್ಮುಲಾಸ್ ಎಲ್ಲ ಓದ್ಕೊಂಡ್ಬಿಟ್ರೆ ಮೇಡಮ್ ಕೇಳಿದ ತಕ್ಷಣ ಆನ್ಸರ್ ಮಾಡ್ಬೋದಲ್ವಾ ಅಂತ ಹೇಳಿ ನಮ್ ಹೀರೋಯಿನ್ ಈಗ ಒಂದು ಫಾರ್ಮುಲಾ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾಳೆ. FX = ax² + bx + c ಅಂತ ಬರ್ದಿದ ತಕ್ಷಣ ಶೆನ್ಸೆಗೆ ಯಾಕೋ ನೀನ್ ಬರ್ದಿರೋ ಫಾರ್ಮುಲಾ ಯಾಕೋ ತಪ್ಪನಿಸ್ತಾ ಇದೆ ಅಂದಿದ ತಕ್ಷಣ ಹೀರೋಯಿನ್ ಓ ಸಾರಿ ಸ್ಕ್ವೇರ್ ಅಂದ್ರೆ ಮೇಲೆ ಇಡ್ಬೇಕಲ್ವಾ, ನಾನ್ ಪಕ್ಕದಲ್ಲಿ ಇಟ್ಬಿಟ್ಟೆ ಅಂತ ಹೇಳಿ ಎ ಮೇಲೆ ಬರೀತಾಳೆ. ಅವನು ಇಲ್ಲ ನೀನು ತಪ್ಪಾಗಿ ಬರ್ದಿದ್ಯಾ, ಸ್ಕ್ವೇರ್ ಅನ್ನೋದು ಬಂದು ಲೆಫ್ಟ್ ಸೈಡ್ ಮೇಲೆ ತಾನೇ ಬರ್ಬೇಕು, ನೀನ್ ಯಾಕೆ ಹಿಂಗ್ ಹಾಕಿದ್ಯಾ ಅಂದಾಗ ಹೀರೋಯಿನ್ ಅಯ್ಯೋ ದೇವ್ರೆ ನನ್ಗಿಂತ ಜಾಸ್ತಿ ನಿನ್ಗೆ ಓದಕ್ ಬರುತ್ತಲ್ವೋ, ನೀನೆ ತುಂಬಾ ಬುದ್ಧಿವಂತ ಅಲ್ವೋ ಅಂತ ಹೋಗ್ಲಿದ ತಕ್ಷಣ ಅವನಂತಾನೆ ಹೌದೌದು ನಿನ್ಗಿಂತ ನಾನು ತುಂಬಾ ಚೆನ್ನಾಗಿ ಓದ್ತೀನಿ, ಅದೆಲ್ಲ ಏನು ಪರವಾಗಿಲ್ಲ, ನಾನು ಅಷ್ಟೊಂದು ಹೊಗಳ್ಬೇಡ ಅಂತ ಅವನೇನೋ ದೊಡ್ಡ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಇವರಿಬ್ರು ಜೋಡಿ ಮೆಂಟಲ್ ಗಳ ತರ ಮಾತಾಡ್ಕೊಂಡು ಕಾಮಿಡಿ ಮಾಡ್ತಾ ಇರೋದನ್ನ ಪಕ್ಕದಿಂದ ಲೈಲಾ ನೋಡ್ಬಿಟ್ಟು ಇಬ್ಬರಿಗಿಬ್ರು ಸರಿಯಾಗಿದ್ದಾರೆ, ಒಂದು ಹಾಫ್ ಮೆಂಟಲ್ ಒಂದು ಫುಲ್ ಮೆಂಟಲ್, ಇಬ್ರು ಓದ್ತಾ ಇದಾರಂತೆ ಅಂತ ಹೇಳಿ ಗೇಲಿ ಮಾಡ್ತಾ ಇರ್ತಾಳೆ. ಆದ್ರೆ ಇವರಿಬ್ರು ಇನ್ನೂ ಬಿಟ್ಟಿಲ್ವೇ, ಇನ್ ಸ್ವಲ್ಪ ಹೊತ್ತಲ್ಲೇ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಮ್ಯಾಕ್ಸ್ ಮೇಡಮ್ ಬಂದು ಬೋರ್ಡ್ ಮೇಲೆ ಒಂದು ಪ್ರಾಬ್ಲಮ್ ನ ಹಾಕ್ಬಿಟ್ಟು ಇದ್ರಲ್ಲಿ ನಿಮ್ಮಲ್ಲಿ ಯಾರು ಸಾಲ್ವ್ ಮಾಡ್ತೀರಾ ಅಂತ ಕೇಳಿದಾಗ ಯಾರು ಆನ್ಸರ್ ಮಾಡ್ತಾ ಇಲ್ಲ, ಎಲ್ಲರೂ ಸೈಲೆಂಟ್ ಆಗಿ ಇರ್ತಾರೆ. ಆದ್ರೆ ಫಸ್ಟ್ ಮೇಡಮ್ ಕಣ್ಣಿಗೆ ಒಂದು ಅದ್ಭುತವಾದ ವಿಷಯ ಕಾಣಿಸುತ್ತೆ, ಬೇರೆ ಏನು ಶೆನ್ಸೆ ಇವತ್ತು ಕ್ಲಾಸ್ ಅಲ್ಲಿ ನಿದ್ದೆ ಮಾಡಿಲ್ಲ, ಎದ್ದು ಕೂತ್ಕೊಂಡಿದ್ದಾನೆ, ಅಷ್ಟೇ ಅಲ್ಲ ಒಂದು ಸ್ಮೈಲಿಂಗ್ ಫೇಸ್ ಜೊತೆ ಇದ್ದಾನೆ. ಮೇಡಮ್ಗೆ ಶಾಕ್ ಆಗೋಯ್ತು, ಏನೋ ಇದು ಇವತ್ತು ಇಷ್ಟು ದೊಡ್ಡ ಶಾಕ್ ಕೊಡ್ತಾ ಇದೆಯಾ, ಸರಿ ಎದ್ದಿದ್ ಏನಿ ಪ್ರಾಬ್ಲಮ್ ಏನಾದ್ರು ಮಾಡೋ ಐಡಿಯಾ ಇದೆಯಾ ಅಂತ ಕೇಳಿದ ತಕ್ಷಣ ಅವ್ನು ಎದ್ ನಿಂತ್ಕೊಂಡು ಮೇಡಮ್ ನನ್ನ ಬಿಟ್ಟು ಬೇರೆ ಯಾರು ಮಾಡ್ತಾರೋ ಪ್ರಾಬ್ಲಮ್ ಅಂತ ಎದ್ ನಿಂತ್ಕೊಂಡು ಅವನು ಆನ್ಸರ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. FX = a² ಬಿನ ಅಲ್ಲಲ್ಲ ಸಿ, ನನ್ ಗೊತ್ತಿರೋಂಗೆ ಮೋಸ್ಟ್ಲಿ ಡಿ ಏನಾದ್ರು ಬರುತ್ತಾ, ಇಲ್ಲ F ಬರ್ಬೋದು ಅಂತ ಹೇಳಿ ತುಂಬಾನೇ ಕನ್ಫ್ಯೂಸ್ ಆಗ್ಬಿಟ್ಟ. ಇವ್ನ್ ಕನ್ಫ್ಯೂಸ್ ಆಗಿರೋದ್ ಸಾಲ್ದೆ ಇನ್ ಸ್ವಲ್ಪ ಕನ್ಫ್ಯೂಸ್ ಮಾಡೋ ತರ ಮುಂದ್ಗಡೆ ಕುತ್ಕೊಂಡಿರೋ ನಮ್ ಹೀರೋಯಿನ್ ಬೇಡ ಅಲ್ಲ ಕಣೋ AX ಕಣೋ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಶೆನ್ಸೆಗೆ ಡೌಟ್ AX ಅಲ್ಲ ಅಂತ ಹೇಳ್ಬಿಟ್ಟು ಇಬ್ರು ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ತರ ಬುಕ್ ಅಲ್ಲಿರೋ ಪೇಜ್ ಎಲ್ಲ ತಿರುಗಿಸ್ತಾ ಇರ್ತಾರೆ. ಇಲ್ಲ ಕಣೋ ನನ್ ಗೊತ್ತಿರೋಂಗೆ AX² ಅಂತ ಹೇಳ್ತಾರೆ. ಆ ಸ್ಕ್ವೇರ್ ಅನ್ನೋದು ಮೇಲೆ ಬರುತ್ತಾ ಕೆಳಗಡೆ ಬರುತ್ತಾ ರೈಟ್ ಅಲ್ಲ ಲೆಫ್ಟ್ ಅಲ್ಲ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ. ಅವನೇ ಪಾಪ ಎದ್ ನಿಂತ್ಕೊಂಡು ಅವಮಾನ ಪಡ್ತಾ ಇದ್ದಾನೆ ಅಂತ ನೋಡಿದ್ರೆ ಇನ್ನಷ್ಟು ಅವಮಾನ ಬರೋ ತರ ಮುಂದ್ಗಡೆ ಕುತ್ಕೊಂಡಿರೋ ನಮ್ ಹೀರೋಯಿನ್ AX ಕಣೋ ಕರೆಕ್ಟ್ ಆನ್ಸರ್ ಅದನ್ನ ಹೇಳು ಅಂತ ಹೇಳ್ಕೊಡ್ತಾ ಇರ್ತಾಳೆ. ಅಲ್ಲಿಗೆ ನಿಲ್ಸಿದ್ಲಾ ಇಲ್ಲ ಕಣೋ BX ಕಣೋ ಇಲ್ಲ CX ಇಲ್ಲ DX ಅಂತ ಹೇಳಿ ಲೈನ್ ಆಗಿ ಹೇಳ್ಕೊಂಡು ಹೋಗ್ತಿದ್ರೆ ಶೆನ್ಸೆಗ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಏನೇ ಬಾಯಕ್ ಬಂದಿದ್ದನ್ನ ಹೇಳ್ತಾ ಇದೀಯ ಅಂತ ಅವಳ ಮುಖನ ನೋಡ್ತಾ ಇರ್ತಾನೆ. ಪಾಪ ಅವ್ನ್ಗೆ ಅಷ್ಟೋ ಇಷ್ಟು ಕೂಡ ಬರ್ತಾ ಇತ್ತು. ಆದ್ರೆ ನಮ್ ಹೀರೋಯಿನ್ ಮಾಡಿರೋ ಕನ್ಫ್ಯೂಷನ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಮರ್ತೋಗ್ಬಿಟ್ಟ. ಮೇಡಮ್ ನಾನ್ ಮರ್ತೋಗ್ಬಿಟ್ಟೆ ಅಂದ್ರೆ ಹೌದೌದು ಯಾಕೆ ಮರ್ತೋಗಲ್ಲ, ನಾನು ಕಾಮಿಡಿ ಪೀಸ್ ತರ ಕಾಣಿಸ್ತಾ ಇದೀನಾ, ನನಗೆ ಗೊತ್ತು ಕಣೋ ನಿನ್ಗೆ ಏನು ಬರಲ್ಲ ಅಂತ, ಸುಮ್ನೆ ಟೈಮ್ ಪಾಸ್ ಗೆದ್ದು ನಿಂತ್ಕೊಂಡಿದ್ಯಲ್ವಾ, ಮಲ್ಕೋ ನಿನ್ಗೆ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ ಮಲ್ಕೋ ಅಂತ ಬೇರೆ ಹೇಳ್ತಾರೆ. ಶೆನ್ಸೆಗ ಅವಮಾನ ಆಗೋಯ್ತು. ಆದ್ರೆ ಇದೇನು ಹೊಸದಲ್ಲ ಬಿಡು ಅಂತ ಅವನಿದ್ರೆ ಇವಳು ಅಂತಾಳೆ ಪರವಾಗಿಲ್ಲ ಈ ಪೀರಿಯಡ್ ಅಲ್ಲಿ ಹೋಗಿರೋ ಮಾನ ಮರಿದಿನ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಕ್ಯಾಚ್ ಮಾಡ್ಬಿಡೋಣ ಕಣೋ, ಅಷ್ಟು ಹಾರ್ಡ್ ವರ್ಕ್ ಮಾಡಿ ಓದೋಣ ಅಂತ ಬೇರೆ ಮೋಟಿವೇಟ್ ಮಾಡ್ತಾ ಇರ್ತಾಳೆ. ಆದ್ರೆ ಪದೇ ತಿರುಗಿ ಶೆನ್ಸೆ ಹತ್ರ ಮಾತಾಡೋದು ಓದೋದು ಮಾಡೋದ್ರಿಂದ ಪಾಪ ಅವಳಿಗೆ ಕತ್ನೋ ಬಂದ್ಬಿಡ್ತು. ಯಾವತ್ತು ಇಲ್ದೇ ಇರೋಷ್ಟು ಯಾವತ್ತು ತಿರ್ಗದಿರೋಷ್ಟು ತಿರ್ಗ್ಬಿಟ್ಟಿದೀನಿ ಕಣೋ ಅಂತ ಇವಳು ಬೇರೆ ನೋವಲ್ಲಿ ಇರೋದನ್ನ ಗಮನಿಸೋ ಶೆನ್ಸೆ ಹೇಳ್ತಾನೆ ಸರಿ ಆಯ್ತು ನಾವಿಬ್ರು ತುಂಬಾ ಕಷ್ಟಪಟ್ಟು ಓದ್ತಾ ಇದೀವಿ, ನೀನೇನೋ ಮಾಡ್ತೀರ ನನ್ ಪಕ್ಕದಲ್ಲಿ ಎದ್ದೋಗೋ ನೀನು ಅಂತ ಹೇಳಿ ಅವನ್ನ ಕಳಿಸ್ಬಿಟ್ಟು ಹೀರೋಯಿನ್ ಅವ್ನ ಪ್ಲೇಸ್ ಗೆ ಕರಿತಾನೆ ಬಾ ಅಂತ. ಇನ್ ಇವಳು ಇಲ್ಲ ಅನ್ನಕ್ಕಾಗೋದಿಲ್ವಲ್ಲ, ಸೊ ಅವಳು ಬುಕ್ ಎತ್ಕೊಂಡೋಗಿ ಹಿಂದ್ಗಡೆ ಕುತ್ಕೊಂತಾಳೆ. ಆದ್ರೆ ಫಸ್ಟ್ ಟೈಮ್ ಇವಾಗ ನಮ್ ಹೀರೋ ನಿಧಾನಕ್ಕೆ ತಲೆನ ತಿರುಗಿಸಿ ನೋಡ್ತಾನೆ. ಹಿಂದ್ಗಡೆ ಅವರಿಬ್ರ ಒಬ್ರಿಗೊಬ್ರು ಮುಟ್ಕೊಳ್ಳೋದೇನು, ನಗೋದೇನು, ಕಾಮಿಡಿ ಮಾಡೋದೇನು, ಓಹೋ ಒಳ್ಳೆ ಜೋರಾಗಿರತ್ತೆ ಇವ್ರದ್ದು. ಇದ್ರೆ ನೋಡಿ ನಮ್ ಹೀರೋಗೆ ಸಖತ್ ಕೋಪ ಬರುತ್ತೆ. ಕೋಪ ಅನ್ನೋದಕ್ಕಿಂತ ಜಲಸಿ ಅಂದ್ರೆ ಕರೆಕ್ಟ್ ಆಗಿರತ್ತೇನೋ, ಇದೇ ಒರಿಜಿನಲ್ ಜಲಸಿ ಇರ್ಬೋದು. ಇದ್ರೂ ಅವ್ನ ಕೈಲಿ ಏನು ಮಾತಾಡಕ್ ಆಗೋದಿಲ್ಲ. ಅದೇ ಸ್ಪೋರ್ಟ್ಸ್ ಪೀರಿಯಡ್ ಅಲ್ಲೂ ಅಷ್ಟೇ, ಯಾವಾಗೇ ಆಗ್ಲಿ ಇವ್ರಿಬ್ರು ಮುಂದ್ಗಡೆ ಇರೋರು ಸ್ಪೋರ್ಟ್ಸ್ ಗೆ, ಬಟ್ ಇವತ್ತು ಆ ಪೀರಿಯಡ್ ಅಲ್ಲಿ ಕೂಡ ಕುತ್ಕೊಂಡು ಓದ್ತಾ ಇದಾರೆ. ಇದ್ರನ್ನ ನೋಡೋ ನಮ್ ಹೀರೋಗೆ ಅದನ್ನ ಸ್ಟಾಪ್ ಮಾಡೋ ಅಧಿಕಾರನೂ ಇಲ್ವಲ್ಲ. ಇದ್ರೂ ಏನ್ ಅವ್ರಿಬ್ರು ಅಷ್ಟು ಸೀರಿಯಸ್ ಆಗಿ ಮಾತಾಡ್ಕೊಳ್ತಾರೆ ಅಂತ ಕೇಳಿಸ್ಕೋಬೇಕಂತ ಪಕ್ಕದಲ್ಲೂ ಹೋಗ್ತಾನೆ, ಅವ್ರ ಕಣ್ಣಿಗೆ ಬೀಳೋ ತರ ಓಡಾಡ್ತಾನೆ. ಬಟ್ ಪಾಪ ನಮ್ ಹೀರೋ ಇನ್ನು ಕಷ್ಟ ಪಡ್ತಾ ಇರೋದು ಹೆಂಗಾದ್ರೂ ಮಾಡಿ ಹೀರೋ ಪಕ್ಕದಲ್ಲೇ ಕುತ್ಕೋಬೇಕು ಅನ್ನೋದಕ್ಕೋಸ್ಕರ. ಆದ್ರೆ ಅದು ನಮ್ ಹೀರೋಗೆ ಗೊತ್ತಿಲ್ವಲ್ಲ, ಹೀರೋಯಿನ್ ಬೆಳಗಿಂದ ನಾನು ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಹೇಳಿ ಪಾಪ ಅವ್ನು ತುಂಬಾ ಫೀಲ್ ಮಾಡ್ಬಿಟ್ಟು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಆದ್ರೆ ಇವ್ರಿಬ್ರು ಇವ್ರ ಪ್ರಪಂಚದಲ್ಲೇ ಮುಣ್ಗೋಗ್ಬಿಟ್ಟಿರ್ತಾರೆ. ಈಗ ಸ್ಕೂಲ್ ಮುಗಿದ್ಮೇಲೇನು ಅಷ್ಟೇ, ಇನ್ನು ಓದೋ ವಿಷಯದಿಂದ ಅವ್ರು ಹೊರಗಡೆ ಬರ್ಲೇ ಇಲ್ಲ. ಇಷ್ಟು ಬೇಗ ಮನೆಗೆ ಹೋಗಿ ಏನೋ ಮಾಡೋದು, ನಾವ್ ಸುಮ್ನೆ ಸ್ಟಡಿ ಹಾಸ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣವಾ, ಲೈಬ್ರರಿಗೂ ಓದ್ಕೊಳ್ಳೋಣ ಅಂತ ಹೇಳಿ ಮಾತಾಡ್ಕೊಂತಾ ಇರ್ತಾರೆ. ಇವರಿಬ್ರು ಇಷ್ಟೊಂದು ಇನ್ವಾಲ್ವ್ಮೆಂಟ್ ಅಲ್ಲಿರೋದು, ಇವರಿಬ್ರು
ಪಕ್ಕದಲ್ಲೇ ನಿಂತ್ಕೊಳ್ಳೋದು, ಮಾತಾಡೋದು, ಕೂತ್ಕೊಳ್ಳೋದೆಲ್ಲ ಮಾಡ್ತಾ ಇದ್ರೆ ಆ ಕಡೆ ಇನ್ನೊಂದು ಜೀವ ಕೂಡ ಪಕ್ಕ ಅಂತ ಹೊಡ್ಕೊಂತಾ ಇರುತ್ತೆ. ಬೇರೆ ಯಾರು ಲೈಲಾ, ಅವಳಿಗೂ ಉರ್ದೋಗ್ಬಿಟ್ಟಿರುತ್ತೆ. ಬಟ್ ಅವಳು ಏನು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ಸೈಲೆಂಟ್ ಆದ್ರು. ಸರಿ ನಡಿ ಲೈಬ್ರರಿಗೆ ಹೋಗೋಣ, ಓದ್ಕೊಳ್ಳೋಣ ಅಂತ ಹೇಳಿ ಇವರಿಬ್ರು ಲೈಬ್ರರಿ ಕಡೆ ಹೋಗ್ತಾ ಇರ್ತಾರೆ. ಅವಾಗ ಶೆನ್ಜೆ ಫ್ರೆಂಡ್ಸ್ ಇಬ್ರು ಬಂದ್ಬಿಟ್ಟು ಹೇಳ್ತಾರೆ, ಬಾಸ್ ಏನ್ ಬಾಸ್ ನೀವು ಇನ್ನು ಓದೋ ಮತ್ತಲ್ಲೇ ಇದೀರಾ ಹೆಂಗೆ? ಆ ಗ್ರೌಂಡ್ ಅಲ್ಲಿ ಆ ಸೀನಿಯರ್ಸ್ ನಮ್ಗೆ ಅವಮಾನ ಮಾಡ್ತಾ ಇದಾರೆ. ಶೆನ್ಜೆ ಬರ್ತಾನೆ, ಅವನೇ ಇದ್ಲಿ ಇನ್ಚಾರ್ಜ್ ಅಂತ ಹೇಳ್ತಾ ಇದ್ರೆ ಕೂಡ ಅವ್ರು ಕಿವಿಗೆ ಹಾಕೊಳ್ತಾ ಇಲ್ಲ. ಯಾವನವನು ಶೆನ್ಜೆ ಬರಕ್ಕೇಳ ನನ್ ಮುಂದ್ಗಡೆ, ಅವ್ನ್ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ನಮ್ಮನೆ ರ್ಯಾಗಿಂಗ್ ಮಾಡಿ ಕಳ್ಸ್ಬಿಟ್ರು. ಬಾಸ್ ಬನ್ನಿ ಬಂದು ನಿಮ್ ಸ್ಟೈಲ್ ಏನಂತ ಕೇಳಿ ಅಂತ ಹೇಳ್ತಾ ಇದ್ರೆ ಶೆನ್ಜೆ ಹೋಗ್ಬೇಕಂತಿದ್ರು ನಮ್ ಹೀರೋಯಿನ್ ಬಿಡ್ತಾ ಇಲ್ಲ. ಇಲ್ಲ ಶೆನ್ಜೆ ನನ್ ಜೊತೆ ಇರ್ತಾನೆ, ನನ್ ಜೊತೆ ಓದ್ಕೊಂತಾನೆ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಆ ಡೋಡೋ ಅನ್ನೋ ಹುಡುಗಿ ಬರ್ತಾಳೆ. ಸೇಮ್ ಮೊಲ ತರಂಗೆ ಈ ಕಡೆ ಆ ಕಡೆ ಅಂತ ಬಂದು ಮಾತಾಡಕ್ಕೆ ಶುರು ಮಾಡಿದ್ಲು. ಇಲ್ಲಿ ನೋಡು ಶೆನ್ಜೆ, ಇವಾಗ ನೀನೇನಾದ್ರೂ ಅವ್ರ ಜೊತೆ ಓದೆ ಅಂತ ಇಟ್ಕೋ, ನೀನ್ ಆಮೇಲೆ ನನ್ಗೆ ಡೆಸ್ಕ್ಮೇಟ್ ಆಗಿ ಬಂದ್ಬಿಡ್ತೀಯ. ಅವಾಗ ನಾನು ನೀನೆ ಪಕ್ಕದಲ್ಲಿ ಕೂತ್ಕೊಳ್ಳೋದು ಅಂತ ಹಂಗೆ ಹಿಂಗೆ ಅಂತ ಭಯ ಇಡಿಸ್ತಾ ಇದ್ರೆ ಶೆನ್ಜೆಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಸಾಲ್ದಕ್ಕಿ ಮೇಡಮ್ ಪರ್ಸೆಂಟೇಜ್ ಪ್ರಕಾರ ಬೇರೆ ಹೇಳ್ತಾ ಇರ್ತಾರೆ, ಇಲ್ಲಿ ನೋಡು ನಾನು ನೀನು ಪಕ್ಕದಲ್ಲಿ ಕೂತ್ಕೊಳ್ಳೋದು ನನಗ್ ಗೊತ್ತಿರೋಂಗೆ 87.33224 ಅನ್ಕೊಂಡು ಹೋಗ್ತಾ ಇರ್ತಾಳೆ. ಇವನಿಗೆ ಭಯ ಆಗೋಯ್ತು. ಇಲ್ಲ ಈ ಭೂಮಿನೇ 2 ಭಾಗ ಆಗೋದ್ರು ನಾನು ಇವತ್ತು ಓದೋದೇ ನಾನು ಹೀರೋಯಿನ್ ಜೊತೆ ಹೋಗ್ತೀನಿ ಅಂತ ಭಯ ಪಟ್ಕೊಂಡು ಹೀರೋಯಿನ್ ಜೊತೆ ಹೋಗ್ಬಿಟ್ಟ. ಅವ್ರ ಹತ್ರ ಹೋಗಿದ್ ಸ್ವಲ್ಪ ಹೊತ್ತಿಗೆ ಆ ಜಾಗಕ್ಕೆ ಲೈಲಾ ಬರ್ತಾಳೆ. ಆಕ್ಚುಲಿ ಲೈಲಾ ಮಾಡಿರೋ ಪ್ಲಾನ್ ಇದು. ಶೆನ್ಜೆ ಅವ್ರ ಫ್ರೆಂಡ್ಸ್ ನ ಈ ತರ ಹೇಳಿ ಕಳ್ಸ್ಕೊಟ್ಟಿರೋದು ಅವ್ರಿಬ್ರನ್ನ ದೂರ ಮಾಡು ಅಂತ. ಆದ್ರೆ ಅವ್ರಿಬ್ರು ಬಂದು ಹೇಳ್ತಾರೆ, ನಾವ್ ಎಷ್ಟೇ ಪರ್ಫಾರ್ಮೆನ್ಸ್ ಮಾಡಿದ್ರೆ ಕೂಡ ಅವ್ನು ಓವರ್ ಪರ್ಫಾರ್ಮೆನ್ಸ್ ಅನ್ಕೊಂಡ್ಬಿಟ್ನೇನೋ, ನಮ್ ಮಾತ್ಗೆ ಅವ್ನ್ ಬೆಲೆನೆ ಕೊಟ್ಟಿಲ್ಲ ಗೊತ್ತಾ, ಅವನು ಓದೋದ್ರ ಜೊತೆ ಲೆವೆಲ್ ಬಿದ್ಬಿಟ್ಟಿದಾನೆ ಅಂತ ಕಾಣಿಸುತ್ತೆ. ಲಿಟಲ್ ಕಿಂಗ್ ಕಾಂಗ್ ಮಾತ್ನ ಕೇಳ್ಕೊಂಡು ಅವಳ ಜೊತೆನೆ ಹೊಟ್ಟೋದ್ರು ಅಂತ ಇವರಿಬ್ರು ತುಂಬಾ ಫೀಲ್ ಮಾಡಿ ಹೇಳ್ತಾ ಇದ್ರೆ ಲೈಲಾಗೆ ಉರ್ದೋಗ್ತಾ ಇರುತ್ತೆ ಹೆಂಗ್ ಇವ್ರಿಬ್ರನ್ನ ದೂರ ಮಾಡೋದು ಅಂತ. ಆದ್ರೆ ಲೈಬ್ರರಿಗೆ ಹೋಗೋ ಇವ್ರಿಬ್ರಂತೂ ಅಷ್ಟೇ, ಇವತ್ತೆಲ್ಲ ಕಂಪ್ಲೀಟ್ ಆಗಿ ತುಂಬಾ ಹೊತ್ತು ಓದ್ಕೋಬೇಕು, ಇವತ್ತು ಈ ಚಾಪ್ಟರ್ ಕಂಪ್ಲೀಟ್ ಮಾಡ್ಬೇಕು, ಆ ಚಾಪ್ಟರ್ ಕಂಪ್ಲೀಟ್ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ರೆ ಶೆನ್ಜೆಗೆ ಈ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಅವ್ನ ಹಂಗೆ ಟಾಪಿಕ್ ನ ಚೇಂಜ್ ಮಾಡಕ್ಕೆ ನೋಡ್ತಾನೆ. ಬೇರೇನಿಲ್ಲ, ನನ್ ಯಾಕೆ ಗೊತ್ತಾ ಡೈಲಿ ನೀನ್ ಟಿಫನ್ ಬಾಕ್ಸ್ ನ ತಿಂತೀನಿ, ನನ್ ಯಾಕೆ ಗೊತ್ತಾ ನಿನ್ ಜೊತೆನೆ ಇರ್ತೀನಿ, ಯಾವತ್ತಿಗೂ ನಾವಿಬ್ರು ಫ್ಯಾಮಿಲಿ ಮೀಲ್ಸ್ ನ ಶೇರ್ ಮಾಡ್ಕೋಬೇಕಂತ ಹೇಳಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡಕ್ಕೆ ಟ್ರೈ ಮಾಡ್ತಾನೆ. ಫಸ್ಟ್ ಅವಳು ಅದನ್ನ ಕೇಳಿಸ್ಕೊಳ್ಳೋದಿಲ್ಲ. ಆಮೇಲೆ ಹಂಗೆ ಲೈಟ್ ಆಗಿ ತಲೆ ತಿರ್ಗಿಸ್ಬಿಟ್ಟು ಏನ್ ಹೇಳ್ದೆ ಅಂದಾಗ ಏನಿಲ್ಲ ಸುಮ್ನೆ ಜೋಕ್ ಮಾಡ್ದೆ. ಹೆಂಗಿತ್ತು ಅಂತಂದ್ರೆ ಬಾಯಿ ಮುಚ್ಕೊಂಡು ಓದೋ ಕೆಲಸ ನೋಡು, ಓದಕ್ಕೆ ಅಂತ ಬಂದಿರೋದು, ಬೇಡದೇ ಇರೋ ವಿಷಯಗಳೆಲ್ಲ ಮಾತಾಡ್ಬೇಡ ಅಂತ ಬೈದ್ ಬಿಡ್ತಾಳೆ. ಆದ್ರೆ ಅವನು ನಿನ್ಗೇನೋ ಹೊಟ್ಟೆ ಹಶ್ವಲ್ಲ, ನೀನ್ ಬರಕ್ ಲಿಟಲ್ ಕಿಂಗ್ ಕಾಂಗು, ಆದ್ರೆ ನನಗ್ ಹೊಟ್ಟೆ ಹಶ್ವಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅವಳು ಇಲ್ಲಿ ನೋಡು ಇಲ್ಲಿ ಬಂದಿರೋದು ಓದೋಕ್ಕೋಸ್ಕರ, ಫಸ್ಟ್ ಓದೋದ್ರ ಮೇಲೆ ಮಾತ್ರ ಗಮನ ಕೊಡ್ಬೇಕು, ಬೇರೇಂದ್ರ ಮೇಲೆ ಗಮನ ಕೊಡಬಾರ್ದು ಅಂತ ಇರ್ತಾಳೆ. ಆದ್ರೆ ಅವನಂತೂ ಹೊಟ್ಟೆ ತುಂಬಾ ಇದ್ರೆ ತಾನೆ ಓದಕ್ಕಾಗೋದು, ನೀನ್ ಓದ್ತಾ ಇರು, ನಾನ್ ಪಕ್ಕದಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು KFC ಮತ್ತೆ ಜ್ಯೂಸು ಅದು ಇದು ಎಲ್ಲ ತಗೊಂಡ್ಬರ್ತೀನಿ, ಅಷ್ಟ್ರಲ್ಲಿ ನೀನೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡು, ಬಂದ್ಬಿಡ್ತೀನಿ ಅಂತ ಹೇಳಿ ಅವ್ನ್ ಪಾಡ್ಗ ಅವ್ನು ಎದ್ದೋಗಿದ್ ಫೋರ್ಸ್ಗೆ ಮತ್ತೆ ರಿಟರ್ನ್ ಬಂದ. ತುಂಬಾನೇ ಚಿಕನ್ ಎಲ್ಲ ತಗೊಂಡ್ ಬಂದಿರ್ತಾನೆ. ಅದು ನಮ್ ಹೀರೋನಿಗೆ ಇಷ್ಟ ಆಗೋ ತರನೇ ತಂದಿರ್ತಾನೆ. ಅವಳಿಗೆ ಲೆಗ್ ಪೀಸಸ್ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ, ಅದೇ ತಂದಿರ್ತಾನೆ. ಅವಳನ್ನ ಹೆಂಗಾದ್ರೂ ಮಾಡಿ ಡಿಸ್ಟ್ರಾಕ್ಟ್ ಮಾಡ್ಬೇಕು, ಅವಳಿಗೆ ಚಿಕನ್ ಪೀಸ್ ಕೊಡ್ಬೇಕು ಅಂತ. ಅವನು ಆಹಾ ಏನ್ ಸ್ಮೆಲ್ ಬರ್ತಾ ಇದೆ ನೋಡು ಅಂತ ಆಲ್ರೆಡಿ ಅವ್ಳು ಗೆಸ್ ಮಾಡ್ಬಿಟ್ರೆ ಅದ್ರಲ್ಲಿ ಇರೋದು ಲೆಗ್ ಪೀಸಸ್ ಅಂತ. ಇವನ ಆಹಾ ಸೂಪರ್ ಆಗಿದೆ, ನನ್ ಬಾಯಲ್ಲಿ ನೀರ್ ಬರ್ತಿದೆ, ಬೇಗ ಬಾ ತಿನ್ನೋಣ ಅಂದ್ರೆ ಅವಳು ಇಲ್ಲ ನಾನು ಓದ್ಕೋಬೇಕು, ಫಸ್ಟ್ ಓದ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಅವನು ಸರಿ ಆಯ್ತು ನೀನ್ ಓದ್ಕೊ, ನಾನು ತಿಂತೀನಿ ಅಂತ ಹೇಳಿ ಅದ್ ಒಳಗಡೆಯಿಂದ ಒಂದು ಲೆಗ್ ಪೀಸ್ ನ ತೆಗಿತಾನೆ. ಅಷ್ಟು ಫೋರ್ಸ್ ಅಲ್ಲಿ ತೆಗ್ದವನು ತಿಂತಾನ. ಇಲ್ಲ ಆಹಾ ಮುಟ್ಟಿದ್ರೇನೆ ನೋಡು ಎಷ್ಟು ಕ್ರಿಸ್ಪಿ ಆಗಿದೆ, ನೋಡೋದಕ್ಕೆ ಎಷ್ಟು ಸ್ಪೈಸಿ ಆಗಿದೆ, ಆಹಾ ವಾಸನೆ ಬೇರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಒಂದು ಆಕ್ಷನ್ ನ ಮಾಡ್ತಾ ಇದ್ದೆ. ಇವಳು ಓವರ್ ಟೆಂಪ್ಟ್ ಆಗೋಯ್ತು. ಸರಿ ಆಯ್ತು ನೀನ್ ಅಷ್ಟು ಬಲವಂತ ಮಾಡ್ತಾ ಇದೀಯ ಅಂತ ಒಂದು ಪೀಸ್ ತಿಂತೀನಿ ಅಂತ ಹೇಳಿ ಅದನ್ನ ತಗೊಂಡು ಬಾಯಲ್ಲಿ ಇಟ್ಟಿದ್ದೆ. ಟೇಸ್ಟ್ ತುಂಬಾ ಇಷ್ಟ ಆಗೋಯ್ತು. ಆಹಾ ಏನ್ ಕ್ರಿಸ್ಪಿ ಆಗಿದೆ ಕಣೋ, ಏನ್ ಸ್ಪೈಸಿ ಆಗಿದೆ ಕಣೋ, ನನ್ಗೋಸ್ಕರ ಮಾಡಿಸ್ಕೊಂಡ್ ಬಂದೆ ಅಂತ ಹೇಳಿ ಅಷ್ಟೇ ಒಂದೊಂದ್ ಕೈಯಲ್ಲಿ 2 3 ಅಂತ ಇಟ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇಬ್ರು ಅಷ್ಟೇ ಹೊಟ್ಟೆ ತುಂಬಾ ತಿನ್ಬಿಟ್ರು. ಹೊಟ್ಟೆ ಫುಲ್ ಭಾರ ಆಗೋಯ್ತು, ಫುಲ್ ಟಯರ್ಡ್ ಆಗ್ಬಿಟ್ರು ತಿಂದು. ಅದಾದ್ಮೇಲೆ ಅವನಂತಾನೆ ಫುಲ್ ಹೊಟ್ಟೆ ತುಂಬೋಗ್ಬಿಟ್ಟಿದೆ ಕಣೆ, ನನ್ ಕೈಲಿ ಇವಾಗ ಓದಕ್ ಆಗೋದಿಲ್ಲ, ಬಾ ಲೈಟ್ ಆಗಿ ಗ್ರೌಂಡ್ ಅಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ವಾಕ್ ಮಾಡ್ಬಿಟ್ಟು ಬರೋಣ, ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಅವನನ್ನವಾಗ ಅವಾಗ ಅವಳಿಗೆ ಫ್ಲಾಶ್ ಆಗುತ್ತೆ. ಹೇಯ್ ನಾವೇನಕ್ಕ ಬಂದಿದ್ದಿಲ್ಲಿ ಓದಕ್ಕೆ ಅಂತ ಬಂದಿರೋದು, ಅದನ್ನ ಬಿಟ್ಬಿಟ್ಟು ಬೇರೆಲ್ಲಾ ಕೆಲಸ ಮಾಡ್ತಾ ಇದೀವಿ, ಬಾಯ್ ಮುಚ್ಕೊಂಡು ಓದೋ ಕೆಲಸ ನೋಡೋ, ಹಿಂಗೆ ಆಯ್ತಂದ್ರೆ ಆಮೇಲೆ ನಾನ್ ಮತ್ತೆ ಫೇಲ್ ಆಗ್ಬಿಡ್ತೀವಿ, ಲಾಸ್ಟ್ ಬೆಂಚ್ ಗೆ ಬಂದ್ಬಿಡ್ತೀವಿ ಅಂತ ಹೇಳ್ತಾ ಇರ್ತಾಳೆ. ಇವ್ರ ಈ ತರ ಮಾತಾಡ್ತಾ ಇರೋದು ಇಷ್ಟು ಕ್ಲೋಸ್ ಆಗಿರೋದನ್ನೆಲ್ಲ ಮುಂದ್ಗಡೆಯಿಂದ ಲೈಲಾ ನೋಡ್ತಾನೆ ಇರ್ತಾಳೆ. ಆಕ್ಚುಲಿ ಅವಳ ಲೈಬ್ರರಿಗೆ ಬಂದಿದ್ ಕೂಡ ಇವ್ರಿಬ್ರು ಏನ್ ಮಾಡ್ತಾರೆ ಹೆಂಗಿರ್ತಾರೆ ಅಂತ ನೋಡೋದಕ್ಕೆ. ಆದ್ರೆ ನೋಡಿ ಉರ್ದೋಗ್ತಾ ಇರುತ್ತೆ ಅವಳಿಗೆ. ಅವ್ರ ಹತ್ರ ಹೋಗಿ ಡೈರೆಕ್ಟ್ ಆಗಿ ಮಾತಾಡಿ ಕೋಪ ತೋರ್ಸಕ್ ಆಗಲ್ಲ ಅಂತ ಹೇಳಿ ಆ ಪೆನ್ನ ಬುಕ್ ನ ಹಾಕಿ ಹಂಗೆ ಉಜ್ಜಾಕ್ ಬಿಡ್ತಾ ಇರ್ತಾಳೆ. ಆದ್ರೆ ಇವ್ರಿಬ್ರ ಮಧ್ಯ ಅಂತೂ ಫ್ರೆಂಡ್ಶಿಪ್ ಸಾಕಾಗಿರುತ್ತೆ. ಈ ತರ ಒಂದ್ ಕಡೆ ಹೋಗ್ತಾ ಇದ್ರೆ ಅವತ್ತು ಈವ್ನಿಂಗು ನಮ್ಮ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ. ಯಾವತ್ತು ಬರೀದಿರೋ ತರ ನಮ್ ಹೀರೋ ಇವತ್ತು ತುಂಬಾ ಇಂಟ್ರೆಸ್ಟ್ ಆಗಿ ಕೂತ್ಕೊಂಡು ನೋಟ್ಸ್ ಎಲ್ಲ ಬರೀತಾ ಇರ್ತಾನೆ. ಪ್ಲಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂತ ಹೇಳಿ ಅದನ್ನೆಲ್ಲ ರೆಡ್ ಪೆನ್ ಅಲ್ಲಿ ಮಾರ್ಕ್ ಎಲ್ಲ ಕೂಡ ಮಾಡ್ತಾ ಇರ್ತಾನೆ. ಇದನ್ನ ಪಕ್ಕದಲ್ಲಿರೋ ಶಾರ್ಕ್ ನೋಡ್ಬಿಟ್ಟು ಏನಪ್ಪಾ ಇದು ತುಂಬಾ ಹೊಸದಾಗಿದೆ, ನೀನ್ ಯಾವಾಗೂ ನೋಟ್ಸ್ ಬರೆಯೋದಿಲ್ವಲ್ಲ, ಏನಿದ್ರು ಪ್ರಾಕ್ಟೀಸ್ ಮಾಡ್ತೀಯ, ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂತೀಯ, ಬಟ್ ಇವತ್ತು ಹೊಸದಾಗಿ ನೋಟ್ಸ್ ಎಲ್ಲ ಬರೀತಾ ಇದೆಯಾ ಅಂದಾಗ ಹೀರೋ ಅಂತಾನೆ ನನ್ ಫ್ರೆಂಡ್ ಒಬ್ಬರಿಗೆ ಬೇಕಾಗಿತ್ತು, ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದಾಳೆ, ಅದಕ್ಕೆ ಅವಳಿಗೋಸ್ಕರ ನೋಟ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದಾಗ ಶಾರ್ಕ್ ಗೆ ತುಂಬಾ ಸಂತೋಷ ಆಗುತ್ತೆ. ನೀನು ಇವಾಗ ಸ್ಟೂಡೆಂಟ್ ಆಗಿರೋದು ಹೆಂಗೆ ಅಂತ ಕಲಿತಾ ಇದೀಯಾ, ಎಲ್ಲರ ಜೊತೆ ಸಂತೋಷವಾಗಿರೋದನ್ನ ನೋಡೋದಕ್ಕೆ ನನ್ಗೂ ತುಂಬಾ ಸಂತೋಷ ಆಗುತ್ತೆ ಜಿನ್ಹಾನ್, ಇನ್ಮೇಲೆ ನೀನ್ ಕೂಡ ಒಂದು ಸ್ಟೂಡೆಂಟ್ ಅಂತ ಹೇಳಿ ತುಂಬಾ ಸಂತೋಷ ಪಡ್ತಾನೆ. ಯಾಕಂದ್ರೆ ಜಿನ್ಹಾನ್ ಇವಾಗ ತಾನೆ ಹೊಸದಾಗಿ ಬರ್ತಾ ಇದ್ದಾನೆ, ಫ್ರೆಂಡ್ಸ್ ಜೊತೆ ಸ್ವಲ್ಪ ಲೈಟ್ ಆಗಿ ಮಿಂಗಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದ್ದಾನೆ. ಅದನ್ನ ನೋಡಿ ಶಾರ್ಕ್ ಗೆ ತುಂಬಾ ಸಂತೋಷ. ಇವಾಗ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಆ ಈ ಜೊತೆ ಚಾಟ್ ಮಾಡ್ತಾ ಇರ್ಬೇಕಾದ್ರೆ ಈ ಬಂದು ತುಂಬಾ ಥ್ಯಾಂಕ್ಸ್ ಅಂತ ಹಾಕಿದಾಗ ಇವಳಿಗೆ ಅರ್ಥ ಆಗ್ಲಿಲ್ಲ
ಇರ್ಲಿಲ್ಲ, ಏನಾಯ್ತು ಅಂತ ಅಷ್ಟೊಂದು ಥ್ಯಾಂಕ್ಸ್ ಹೇಳ್ತಾ ಇದೀಯಾ ಅಂದ್ರೆ, ಏನಿಲ್ಲ ನೀನ್ ಅವಾಗ ಪೋಸ್ಟ್ ಮಾಡಿರೋ ಆ ಜಿನ್ಹಾನ್ದು ಫೋಟೋ ಮತ್ತೆ ಆಟೋಗ್ರಾಫ್ ನನ್ಗೆ ಇವಾಗ ಬಂದು ರೀಚ್ ಆಯ್ತು ಅಂದಾಗ, ಇನ್ನು ಇಷ್ಟು ಲೇಟ್ ಆಗಿ ಬಂದು ರೀಚ್ ಆಯ್ತಾ ಅಂದಾಗ, ನೀನ್ ನಮ್ಮ ಅಪ್ಪ ಅವ್ರ ಅಡ್ರೆಸ್ಗೆ ಕಳಿಸ್ಬಿಟ್ಟಿದ್ದೆ, ನನ್ಗೆ ಅದ್ ಇವಾಗ ರೀಚ್ ಆಯ್ತು, ತುಂಬಾ ಥ್ಯಾಂಕ್ಸ್. ನನ್ಗೆ ಜಿನ್ಹಾನ್ ನೋಡಕ್ ಆಗಿಲ್ಲ ಅಂದ್ರೂ ದಿನಾಗ್ಲೂ ನಾನು ಅವನ ಆಟೋಗ್ರಾಫ್ ನ ಅವ್ನ ಫೋಟೋನ ನೋಡ್ಕೊಂಡು ತುಂಬಾ ಸಂತೋಷ ಪಡ್ತೀನಿ ಅಂತ ಹಾಕಿರ್ತಾಳೆ. ಅವಳ ಸಂತೋಷಕ್ಕಂತೂ ಆ ಅನ್ನೋಳ ಸಂತೋಷಕ್ಕಿಂತ ಬೇರೆ ಏನು ದೊಡ್ಡದಲ್ಲ, ಆತರ ಇಮೋಜಿಸ್ ಎಲ್ಲ ಹಾಕಿ ಕಳಿಸ್ತಾ ಇರ್ತಾಳೆ. ಇವಳು ಕೂಡ ಓಕೆ ಆಯ್ತು ಅಂತ ಹೇಳಿ ಫೋನ್ ನ ಇಟ್ಬಿಟ್ಲು. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಸ್ಕೂಲ್ಗೆ ಹೋಗ್ಬೇಕಾ ಅನ್ನೋ ಒಂದು ಮೂಡಲ್ಲೇ ಅವಳು ಅಂತ ಆಕಳಿಕೆ ತೆಕ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾ ಇರ್ತಾಳೆ. ನೋಡಿದ್ರೆ ಅಲ್ಲೇ ನಮ್ ಹೀರೋ ನಿಂತಿರ್ತಾನೆ. ಅಯ್ಯೋ ಅವ್ನ ಮುಂದೆ ಅಸಹ್ಯವಾಗಿ ಏನಂತ ಲಬಕ್ಕಂತ ಬಾಯಿನ ಮುಚ್ಕೊಂಡ್ಬಿಟ್ಲು. ಅಷ್ಟೇ, ನಮ್ ಹೀರೋ ಯಾವಾಗ ಉರ್ರಂತ ಮುಖ ಇಟ್ಕೊಂಡಿದ್ದವನು ಇವತ್ತು ಫಸ್ಟ್ ನಮ್ ಹೀರೋನ ನೋಡಿ ನಗ್ತಾ ಇದ್ದಾನೆ. ಅವಳು ಕೂಡ ಹಾಯ್ ಅಂತ ಹೇಳಿದ್ರೆ ಅವನು ಹಾಯ್ ಅಂತ ಹೇಳ್ಬಿಟ್ಟು ಅವನು ಹೀರೋಯಿನ್ಗೋಸ್ಕರನೇ ಒಂದು ನೋಟ್ಸ್ ನ ರೆಡಿ ಮಾಡಿದ್ದ ಅಲ್ವಾ ನೈಟ್ ಎಲ್ಲ ಕುತ್ಕೊಂಡು, ಅದನ್ನ ಅವಳ ಹತ್ರ ಕೊಡ್ತಾನೆ. ನೆನೆಯಿಂದ ನೀನ ನೋಡಿ ನನ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ, ಈ ತರ ಕಷ್ಟಪಟ್ಟು ಓದೋ ಹುಡುಗಿರ ಅಂದ್ರೆ ನನ್ಗೆ ತುಂಬಾನೇ ಇಷ್ಟ, ನೀನು ತುಂಬಾನೇ ಕಷ್ಟ ಪಡ್ತಾ ಇದ್ದೆ ಅಲ್ವಾ, ಅದಕ್ಕೆ ನಿನ್ಗೋಸ್ಕರ ನಾನು ನೋಟ್ಸ್ ನ ಪ್ರಿಪೇರ್ ಮಾಡಿದೀನಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ರೆಡ್ ಪೆನ್ ಅಲ್ಲಿ ಅಂಡರ್ಲೈನ್ ಮಾಡಿದೀನಿ, ಚೆನ್ನಾಗಿ ಓದ್ಕೊಂತ ಕೊಟ್ಟಾಗ ಇವಳಿಗೆ ತುಂಬಾ ಸಂತೋಷ. ನನ್ಗೋಸ್ಕರ ನೀನ್ ಇಷ್ಟು ಕಷ್ಟಪಟ್ಟು ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ಯಾ ಅಂತ ಒಂದ್ ಕಡೆ ಸಂತೋಷ ಆದ್ರೂ ಇನ್ನೊಂದ್ ಕಡೆ ಮನ್ಸಲ್ಲೇ ಬೇಜಾರು. ನಾನೇನಾದ್ರೂ ನೀನ್ ಕೊಟ್ಟಿರೋ ನೋಟ್ಸ್ ಎಲ್ಲ ಓದ್ಬಿಟ್ಟು ಚೆನ್ನಾಗಿ ನಾನು ಎಕ್ಸಾಮ್ ಅಲ್ಲಿ ಪರ್ಫಾರ್ಮ್ ಮಾಡ್ಬಿಟ್ರೆ ನಾವಿಬ್ರು ಡೆಸ್ಕ್ ಮೇಟ್ ಆಗಿರೋಕ್ ಆಗೋದಿಲ್ವೇ, ನಾನು ಹೆಂಗಾದ್ರೂ ಮಾಡಿ ಲಾಸ್ಟ್ ರ್ಯಾಂಕ್ ಬರ್ಬೇಕೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಂಗೋ ಹಿಂಗೋ ಬಂದು ಸ್ಕೂಲ್ ಕೂಡ ಸೇರಿದ್ರು. ಜಿನ್ಹಾನ್ ಕೊಟ್ಟಿರೋ ಆ ನೋಟ್ಸ್ ನ ತಗೊಂಡೋಗಿ ಶೆನ್ಜೆ ಹತ್ರ ತೋರಿಸ್ತಾ ಇರ್ತಾಳೆ. ಹೆಂಗಿದೆ ನೋಟ್ಸ್, ಸೂಪರ್ ಆಗಿದೆ ಅಲ್ವಾ ಅಂತ. ಫಸ್ಟ್ ಶೆನ್ಜೆ ಕೊಟ್ಟಲ್ಲಿದ್ದಾನೆ, ಚೆನ್ನಾಗಿದ್ದಾನಲ್ವಾ. ಅದನ್ನ ನೋಡ್ಬಿಟ್ಟು ಅವನು, ಹೌದು ನೋಡೋದಕ್ಕೆ ಸ್ವಲ್ಪ ಈಸಿಯಾಗಿ ಅನ್ನಿಸ್ತಾ ಇದೆ, ಯಾರು ಕೊಟ್ಟಿದ್ದನ್ನ ನೀನ ಪ್ರಿಪೇರ್ ಮಾಡಿದೆ ಅಂದ್ರೆ, ನೋ ನಾನ್ ಪ್ರಿಪೇರ್ ಮಾಡಿಲ್ಲಪ್ಪ, ಜಿನ್ಹಾನ್ ರೆಡಿ ಮಾಡ್ಕೊಟ್ಟ ಅಂದಿದ ತಕ್ಷಣ ಶೆನ್ಜೆಗೆ ಹೊಟ್ಟೆ ಬುರಿ ಬಂದ್ಬಿಡ್ತು. ಅವ್ನತ್ರ ಮುಖಾನೇ ಚೇಂಜ್ ಆಗೋಯ್ತು. ಇಲ್ಲ ನನ್ಗೆ ಇವಾಗ ಓದೋ ಮೂಡೇ ಇಲ್ಲ ಅಂತ ಹೇಳಿ ಅವ್ನ್ ತೆಗ್ದಿಟ್ಕೊಂಡಿರೋ ಪೌಚಲ್ ಮತ್ತೆ ಪೆನ್ಸಿಲ್ ಹಾಕೊಂಡು ಬ್ಯಾಗ್ ನ ಪ್ಯಾಕ್ ಮಾಡಕ್ಕೆ ಶುರು ಮಾಡ್ಬಿಟ್ಟ. ನನ್ಗೆ ಇವಾಗ ಓದೋ ಮೂಡಿಲ್ಲ, ನಾನು ಓದೋದಿಲ್ಲ, ನನ್ಗೆ ಓದೇ ಆಸೆ ಅಲ್ಲ, ಹಂಗೆ ಎಗ್ರೋಗ್ಬಿಡ್ತು, ನಾನು ಹೊಟ್ಟೋಗ್ತೀನಿ ಇಲ್ಲಿಂದ ಅಂತ ಹೇಳಿ ಎದ್ದೇಳ್ಬೇಕಾದ್ರೆ ಇವಳು ಬಿಡ್ತಾ ಇಲ್ಲ. ಇಲ್ಲಿ ನೋಡು, ಈ ತರ ನೀನು ಕೇರ್ಲೆಸ್ ಮಾಡಿದ್ರೆ ಯಾವಾಗ ಓದೋದು, ಯಾವಾಗ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು, ಆಮೇಲೆ ನಾವು ಪಾಸ್ ಆಗಕ್ ಆಗಲ್ಲ, ಹಂಗೆ ಹಿಂಗೆ ಅಂತ ಅವ್ಳು ಹೇಳ್ತಾ ಇದ್ರೆ ಕೂಡ ಇವ್ನ್ ಕೇಳೋ ತರ ಇಲ್ಲ. ಸುಮ್ನೆ ನೀನ್ ನನ್ ಮೂಡ್ ಆಫ್ ಮಾಡ್ಬಿಟ್ಟೆ, ನನ್ ಕೈಲಿ ಇವಾಗ ಓದಕ್ ಆಗಲ್ಲ ಅಂತ ಅವ್ನು ಎದ್ದೋಗೋದ್ರಲ್ಲೇ ಇರ್ತಾನೆ. ಆದ್ರೆ ಬಾಯ್ ಮಾತಲ್ಲಿ ಇವಳು ಹೇಳ್ಬಿಡ್ತಾಳೆ, ಇವಾಗ ನೀನೇಂದ್ರೂ ಚೆನ್ನಾಗಿ ಮಾರ್ಕ್ಸ್ ತೆಕ್ಕೊಂಡು ನೀನ್ ಮುಂದಕ್ಕೆ ಹೋಗಿಲ್ಲ ಅಂದ್ರೆ ನಾನ್ ಹೆಂಗೆ ಲಾಸ್ಟ್ ರ್ಯಾಂಕ್ ಬರೋದು, ನಾನ್ ಲಾಸ್ಟ್ ರ್ಯಾಂಕ್ ಬಂದಿಲ್ಲ ಅಂದ್ರೆ ನಾನು ಹೀರೋ ಪಕ್ಕದಲ್ಲಿ ಕೂತ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಲು. ಅಷ್ಟೇ, ಶೆನ್ಜೆಗೆ ಇಷ್ಟು ದಿನ ಒಂದು ಫ್ರೆಂಡ್ ಆಗಿ ಟ್ರೀಟ್ ಮಾಡ್ಕೊಂಡು ನಾ ಇಬ್ರು ಚೆನ್ನಾಗಿ ಓದೋಣ ಅಂತ ನನಗೆ ಮೋಟಿವೇಟ್ ಮಾಡ್ತಾ ಇದ್ಲು ಅಂತ ಅನ್ಕೊಂಡಿದ್ದ. ಬಟ್ ಇವಳು ಲಾಸ್ಟ್ ರ್ಯಾಂಕ್ ಬರ್ಬೇಕು, ಹೀರೋ ಪಕ್ಕದಲ್ಲಿ ಕೂತ್ಕೋಬೇಕು ಅನ್ನೋದಕ್ಕೋಸ್ಕರನೇ ನನ್ನ ಯೂಸ್ ಮಾಡ್ಕೊಂತ ಇದ್ದಾಳೆ ಅಂತ ಅವ್ನಿಗೆ ಇವಾಗ ಅರ್ಥ ಆಯ್ತು. ಅವ್ನಿಗೆ ಸಖತ್ ಕೋಪ ಬಂದ್ಬಿಡ್ತು, ಯಾವಾಗೂ ಆಗದಿರಷ್ಟು ಸೀರಿಯಸ್ ಆಗ್ಬಿಟ್ಟ. ನೀನ್ ಇಂಥವಳು ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನನ್ನ ಯೂಸ್ ಮಾಡ್ಕೊಂಡು ನೀನ್ ಅವ್ನ ಪಕ್ಕದಲ್ಲಿ ಕೂತ್ಕೋಬೇಕು ಅಂತ ಅನ್ಕೊಂಡೆ ಅಲ್ವಾ, ಇನ್ನೊಂದ್ಸತಿ ನನ್ ಮುಖ ಕೂಡ ತೋರಿಸ್ಬೇಡ ನೀನ್ ನನ್ಗೆ, ನನ್ನ ಹತ್ರ ಮಾತಾಡ್ಬೇಡ ನೀನು ಅಂತ ಹೇಳಿ ಸೀರಿಯಸ್ ಆಗಿ ಕೋಪ ಮಾಡ್ಕೊಂಡು ಹೇಳ್ಬಿಟ್ಟು ಅವ್ನ್ ಪಡ್ಕೊಂಡ್ ಬ್ಯಾಗ್ ತಗೊಂಡ್ ಅಲ್ಲಿಂದ ಹೊರಟೋದ. ಇವಳಿಗೊಂಥರ ಬೇಜಾರಾಗೋಯ್ತು. ಇನ್ನೇನು ಶೆನ್ಜೆ ಮತ್ತೆ ಅವ್ನ್ ಕೋಟ್ ನ ಬಿಚ್ಬಿಟ್ಟು ಸ್ಟ್ರೇಟ್ ಆಗಿ ಅವ್ರಿಬ್ರು ಫ್ರೆಂಡ್ಸ್ ಹತ್ರ ಹೋಗ್ತಾನೆ. ಅವ್ರಿಬ್ರ ಇವ್ನ ನೋಡ್ಬಿಟ್ಟು, ಏನಪ್ಪಾ ಓದೋ ಹುಡ್ಗ ಆಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡೆ, ಆ ಲಿಟಲ್ ಕಿಂಗ್ ಕಾಂಗ್ ಜೊತೆನೆ ಇರ್ತೀಯ ಅಂತ ಅನ್ಕೊಂಡೆ, ಮತ್ತೆ ಫ್ರೆಂಡ್ಸ್ ಅಂತ ನಾವ್ ಇದೀವಿ ಅಂತ ನೆನಪ್ ಬಂದ್ಬಿಟ್ವಾ, ಮತ್ತೆ ನಮ್ಮ ಹತ್ರ ಬಂದ್ಬಿಟ್ಟಿದ್ಯಾ ಅಂತ ಕಾಮಿಡಿ ಮಾಡ್ತಾ ಇದ್ರೆ ಅವನ ಕಾಲ್ ತೋರಿಸಿ ಓದಿತಾನೆ. ಜಾರ್ಸ್ ಒದ್ದೇ ತುಳ್ದಾಕ್ಬಿಡ್ತೀನಿ ನಿಮ್ಮನ್ನ, ಓವರ್ ಆಕ್ಟಿಂಗ್ ಎಲ್ಲ ಮಾಡ್ಬೇಡಿ, ಇನ್ಮೇಲೆ ನಾನು ನಿಮ್ ಜೊತೆನೆ ಇರ್ತೀನಿ, ಬನ್ರಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕಾದ್ರೆ ಈ ಡಿಸಿಪ್ಲಿನರಿ ಕಮಿಟಿಯಲ್ಲಿ ಒಂದು ಹುಡುಗ ಇದ್ದ ಅಲ್ವಾ, ಲೇಟ್ ಆಗಿ ಬರೋರ ಸಿಗ್ನೇಚರ್ ಎಲ್ಲ ತಗೊಳ್ತಾನಲ್ವಾ, ಅವನು ಶೆನ್ಜೆ ಹತ್ರ ಹೇಳ್ತಾನೆ, ನೀನ್ ಸ್ಟಾರ್ಟಿಂಗ್ ಅಲ್ಲಿ 2 ವಾರಕ್ಕಾಗೋಷ್ಟು ಸೈನ್ ಮಾಡಿದ್ದೆ ಅಲ್ವಾ, ಅದು ಹೋದ್ ವಾರಕ್ಕೆ ಮುಗೀತು, ಇವತ್ ಕೂಡ ನೀನ್ ಲೇಟ್ ಆಗಿ ಬಂದಿದೆ, ಈ ಬುಕ್ ಅಲ್ಲಿ ನೀನ್ ಸೈನ್ ಮಾಡ್ಬೇಕು, ಮತ್ತೆ ನನ್ ಮುಂದ್ಗಡೆ ನೀನ್ ಸೈನ್ ಮಾಡ್ತಾ ಇರೋದು ಇದೇ ಲಾಸ್ಟ್, ಇನ್ಮೇಲೆ ನಾನು ಈ ಪೊಸಿಷನ್ ಗೆ ರಿಸೈನ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಈ ತರ ಒಂದು ಹೊಣೆ ನನ್ನ ತಲೆ ಮೇಲೆ ಇರೋದ್ರಿಂದ ನನಗೆ ಓದೋದ್ರ ಕಡೆ ಸರಿಯಾಗಿ ಗಮನ ಕೊಡಕ್ಕೆ ಆಗ್ತಾ ಇಲ್ಲ, ಸೊ ನಾನು ಇದಕ್ಕೆ ರಿಸೈನ್ ಮಾಡ್ಬಿಡ್ತಾ ಇದೀನಿ, ತಗೋಪ್ಪ ಈ ಬುಕ್ ಅಲ್ಲಿ ಸೈನ್ ಮಾಡ್ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆ ಟೈಮ್ ಅಲ್ಲಿ ಈ ಶೆನ್ಜೆಗೆ ತಲೆಗೆ ಏನೋ ಹೊಳಿತಾ ಇದೆ, ಏನ್ ಹೊಳಿತು ಅಂತ ಗೊತ್ತಿಲ್ಲ. ಪ್ಲಸ್ ಅವ್ನು ಹೋಗ್ತಾ ಹೋಗ್ತಾ ಮೇಡಮ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಈ ಪೊಸಿಷನ್ ಗೆ ಬೇರೆ ಯಾರನ್ನಾದ್ರೂ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ನಾ, ಸೊ ಇವ್ನ ಮೈಂಡ್ ಅಲ್ಲಿ ಬೇರೆ ಏನೋ ಓಡ್ತಾ ಇದೆ. ಈಗ ಎಲ್ಲರೂ ಕ್ಲಾಸ್ ಅಲ್ಲಿ ಕೂತಿರ್ಬೇಕಾದ್ರೂ ಅಷ್ಟೇ ಶೆನ್ಜೆ ಯಾವಾಗೂ ಹೀರೋಯಿನ್ ಹತ್ರ ಎಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದ, ಬಟ್ ಇವತ್ತೇನು ಮಾತಾಡ್ತಾ ಇಲ್ಲ. ಅದಾದ್ಮೇಲೆ ಮೇಡಮ್ ಕೂಡ ಕ್ಲಾಸ್ ಬಂದ್ಬಿಟ್ಟು ಈ ತರ ಡಿಸಿಪ್ಲಿನರಿ ಕಮಿಟಿಯಲ್ಲಿ ಆ ಹುಡುಗ ರಿಸೈನ್ ಮಾಡ್ಬಿಡ್ತಾನೆ, ಆ ಹುಡುಗ ಇನ್ಮೇಲೆ ಪೋಸ್ಟಿಂಗ್ ಅಲ್ಲಿ ಇರೋದಿಲ್ವಂತೆ, ನಿಮ್ಮಲ್ಲಿ ಯಾರಾದ್ರೂ ಇಂಟ್ರೆಸ್ಟ್ ಇದೆಯಾ, ನೀವ್ ಯಾರಾದ್ರೂ ಸೇರ್ಕೊಂತೀರಾ ಅಂತ ಕೇಳಿದಾಗ ಟಕ್ಕಂತ ಎದ್ ನಿಂತ್ಕೊಳ್ಳೋ ಶೆನ್ಜೆ, ಹಾ ಮೇಡಮ್ ಒಬ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ನಮ್ ಹೀರೋ ಕಡೆ ಕೈ ತೋರಿಸ್ಬಿಡೋದಾ. ನಮ್ ಹೀರೋಗೆ ಸಖತ್ ಶಾಕ್ ಆಗೋಯ್ತು, ನಮ್ ಹೀರೋನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಶೆನ್ಜೆ ಏನಕ್ಕೆ ಈ ತರ ಮಾಡ್ತಿದ್ದಾನೆ ಅಂತ. ಹೀರೋ ಇವಾಗ ಯಾವ್ದೇ ಒಂದು ಹೊಣೆ ತಲೆ ಮೇಲೆ ಹಾಕೊಳ್ದಿರೋದಕ್ಕೆ ತಾನೇ ಚೆನ್ನಾಗಿ ಓದ್ತಾ ಇರೋದು, ಈ ತರ ಒಂದು ಜವಾಬ್ದಾರಿ ಅವ್ನಿಗೆ ಕೊಟ್ರೆ ಓದೋದ್ರ ಮೇಲೆ ಸ್ವಲ್ಪ ಗಮನ ಕಡಿಮೆ ಬರುತ್ತೆ, ಅವನು ಫಸ್ಟ್ ರ್ಯಾಂಕ್ ಬರೋದಿಲ್ಲ, ಸೆಕೆಂಡೋ ಥರ್ಡೋ ಬರ್ತಾನೆ ಅನ್ನೋ ತರ ಇವನು ಪ್ಲಾನ್ ಮಾಡ್ತಾ ಇರೋದು. ಅಂದ್ರೆ ಹೀರೋಯಿನ್ ಮತ್ತೆ ನಮ್ಮ ಹೀರೋ ಇಬ್ರು ಪಕ್ಕದಲ್ಲಿ ಕೂತ್ಕೋಬಾರದು ಅಂತ ಇವನೊಂದು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಇವಾಗ ಹೀರೋ ಬಗ್ಗೆ ಹೇಳ್ಬಿಟ್ಟ. ಸೊ ಮೇಡಮ್ ಕೂಡ ಹೀರೋನ ಕೇಳ್ತಾರೆ, ಏನಪ್ಪಾ ನಿನ್ಗೆ ಇದಕ್ಕೆ ಒಪ್ಪಿಗೆನಾ ಅಂತ. ಇನ್ ಮೇಡಮ್ ಕೇಳಿದ್ಮೇಲೆ ಎಲ್ಲಾರು ಅವ್ನ ಕಡೆನೆ ನೋಡ್ತಾ ಇರುವಾಗ ಅವ್ನಿಗೆ ಇಲ್ಲ ಅಂತ ಕೂಡ ಹೇಳಕ್ ಆಗ್ತಾ ಇಲ್ಲ. ಸರಿ ಮೇಡಮ್ ಆಯ್ತು ಅಂತ ಹೇಳ್ಬಿಟ್ಟ. ಹೀರೋಯಿನ್ ಬೇಡ ಪಕ್ಕದಲ್ಲಿ, ಬೇಡ ಬೇಡ ಆಗಲ್ಲ ಅಂತ ಹೇಳು, ಆಮೇಲೆ ನಿನ್ ಕೈಲಿ ಓದೋದ್ರ ಮೇಲೆ ಫೋಕಸ್ ಮಾಡಕ್ ಆಗಲ್ಲ, ಬೇಡ ಅಂತ ಹೇಳು ಅಂದ್ರೂ ಅವ್ನ್ ಕೇರ್ ಮಾಡ್ಕೊಂಡಿಲ್ಲ. ಸರಿ ಆಯ್ತು ಅಂತ ಹೇಳಿ ಒಪ್ಪಿಸ್ಕೊಂಡ್ಬಿಟ್ಟ. ಅದ್ರಿಂದಾನೇ ಶೆನ್ಜೆಗೆ ತುಂಬಾ ಸಂತೋಷ ಆಗೋಯ್ತು, ಇನ್ನು ನೋಡ ನನ್ ಗೇಮ್ ಸ್ಟಾರ್ಟ್ ಅನ್ನೋ ತರ. ಅದ್ರಿಂದ ಇವಾಗ ಈ ಪೋಸ್ಟಿಂಗ್ ನ ಒಪ್ಕೊಂಡಿರೋದ್ರಿಂದ ಡೈಲಿ ನಮ್ ಹೀರೋ ಸ್ವಲ್ಪ ಬೇಗನೆ ಸ್ಕೂಲ್ಗೆ ಬರ್ಬೇಕು, ಗೇಟ್ ಹತ್ರ ಒಂದು ವಾಚ್ಮ್ಯಾನ್ ತರ ಕಾವಲ್ಗಾಯ್ಬೇಕು, ಪಾಪ ತುಂಬಾನೇ ಕಷ್ಟ ಪಡ್ತಾನೆ ಅಂತ ಕೂಡ ಹೇಳ್ಬೋದು. ಆತರ ನಿಂತಿರ್ಬೇಕಾದ್ರೆ ಸ್ಕೂಲ್ ಒಳಗಡೆ ಎಂಟ್ರಿ ಆಗೋ ಪ್ರತಿಯೊಂದು ಸ್ಟೂಡೆಂಟ್ ನ ಕೂಡ ಅವನು ನೋಡಿ ಅವ್ರ ಬಗ್ಗೆ ರಿಮಾರ್ಕ್ಸ್ ನ ಬರಿಬೇಕು. ಅಂದ್ರೆ ಶೂ ಸರಿಯಾಗಿ ಹಾಕಿಲ್ಲ, ಸಾಕ್ಸ್ ಕರೆಕ್ಟ್
ಆಗಿ ಹಾಕೊಂಡ್ ಬಂದಿಲ್ಲ, ಕೋಟ್ ಸರಿಯಾಗಿ ಹಾಕಿಲ್ಲ, ಬ್ಯಾಗ್ ಇಲ್ಲ, ID ಕಾರ್ಡ್ ಇಲ್ಲ, ಅವ್ರ ಇವತ್ತು ಏನ್ ಕಡಿಮೆ ಆಗಿದೆಯೋ ಮೀನ್ಸ್ ಅವ್ರಲ್ಲಿ ಏನ್ ಇವತ್ತು ಡಿಫೆಕ್ಟ್ ಇದೆಯೋ ಅದನ್ನ ಅವನು ನೋಟ್ ಮಾಡಿ ಇಟ್ಕೋಬೇಕು. ಆತರ ಮಾಡ್ತಾ ಇರ್ಬೇಕಾದ್ರೆ ಎಲ್ಲಾ ಹುಡುಗಿರು ಅಷ್ಟೇ ಬಂದು ನಮ್ ಹೀರೋನ ಅಂತ ಹೊಗಳ್ತಾ ಇರ್ತಾರೆ. ಆಕ್ಚುಲಿ ಸಂಜೆ ಕೂಡ ಬರ್ತಾನಲ್ವಾ, ಅವ್ನ್ ಕೂಡ ಬಂದು ನಮ್ ಹೀರೋನ ಬೈಬೇಕು, ಅವನ ಹತ್ರ ಜಗಳ ಆಡ್ಬೇಕು ಅನ್ನೋ ತರನೇ ಬರ್ತಾನೆ. ಅದ್ರಲ್ಲಿರೋ ಹುಡುಗಿರಲ್ಲ ಅವ್ನ ಇಷ್ಟ ಹ್ಯಾಂಡ್ಸಮ್ ಆಗಿದ್ದಾನೆ ನೋಡು, ಗೇಟ್ ಹತ್ರ ನಿಂತ್ಕೊಂಡಿದ್ದಾರೆ ನೋಡು ಅಂತ ಹೇಳಿ ಅವನ್ ಬಗ್ಗೆನೆ ಹೋಗ್ಲಿ ಮಾತಾಡ್ತಾ ಇರೋದ್ರಿಂದ ಸರ್ಗೆ ಸ್ಟಮಕ್ ಅಲ್ಲಿ ಬರ್ನಿಂಗ್ ಸ್ಟಾರ್ಟ್ ಆಗೋಯ್ತು. ಯಾರಿಗೆ? ನಮ್ ಶೆನ್ಸೆಗೆ. ಇದ್ ಮಾಡ್ತೀನಿ ಅಂತ ಹೇಳಿ ಹೀರೋಯಿಸಂ ತೋರ್ಸಕ್ ಹೋಗ್ಬಿಟ್ಟು ನನ್ಗೆ ಅವಮಾನ ಆಗೋದು ಅಂತ ಸೈಲೆಂಟ್ ಆಗಿ ನಿಂತ್ಕೊಂಡ. ಸ್ವಲ್ಪ ತಲೆ ನಮ್ ಹೀರೋಯಿನ್ ಕೂಡ ಬರ್ತಾಳೆ. ಈಗ ಶೆನ್ಸೆಗ್ ಬೇರೆ ನಮ್ ಹೀರೋಯಿನ್ ಮೇಲೆ ಕೋಪ ಇರೋದ್ರಿಂದ ಅವ್ನ್ ಸರಿಯಾಗಿ ಮಾತಾಡಲ್ಲ ಅಂತ ಗೊತ್ತು. ಆದ್ರೆ ನಮ್ ಹೀರೋಗೆ ಹಾಯ್ ಹೇಳೋದಕ್ಕೂ ಮುಂಚೆ ಶೆನ್ಸೆಗೆ ಅವಳು ಹಾಯ್ ಹೇಳೋದು, ಬಟ್ ಅವ್ನ ಅದನ್ನ ಕೇರ್ ಮಾಡ್ಕೊಂಡಿಲ್ಲ. ಆದ್ರೆ ಇವತ್ತು ಹೀರೋಯಿನ್ ಸರಿಯಾಗಿ ಬಟ್ಟೆ ಹಾಕೊಂಡ್ ಬಂದಿಲ್ಲ ಅಂತ ಅವನು ವಾರ್ನಿಂಗ್ ಕೊಡ್ತಾನೆ. ಇವತ್ತು ನಿನ್ಗೆ ವಾರ್ನಿಂಗ್ ಕೊಡ್ತಾ ಇದೀನಿ, ನಾಳಿಂದ ಕರೆಕ್ಟ್ ಆಗಿ ಕೋಟ್ ಎಲ್ಲ ಹಾಕೊಂಡ್ ಬರ್ಬೇಕು ಅಂತ ಹೇಳಿದ ತಕ್ಷಣ ಅವಳು ಕೂಡ ಕೋಟ್ ನೆಲ್ಲ ಸರಿ ಮಾಡ್ಕೊಂತಾಳೆ. ಇದನ್ನ ನೋಡಿ ಕೂಡ ಶೆನ್ಸೆಗೆ ಕೋಪ ಬರುತ್ತೆ. ಅವ್ನ್ ಹೇಳಿದ್ರೆ ನೀನ್ ಮಾಡ್ಕೋಬೇಕನ್ನೋ ತರ ಒಂದು ಲುಕ್ ನ ಕೊಡ್ತಾನೆ. ಆದ್ರೆ ಇಲ್ಲಿರೋ ಎಲ್ಲಾ ಹುಡುಗಿರ್ ಬಗ್ಗೆ ಅವ್ನಿಗೆ ಸಖತ್ ಕೋಪ ಬರುತ್ತೆ. ಏನ್ ಇವ್ನೇನ್ ದೊಡ್ಡ ಸುರ್ಸುಂದ್ರಂಗ ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ರೇ ನೋಡ್ಕೊಂಡಿರ್ತಾರೆ ಅಂತ. ಆದ್ರೆ ಯಾರನ್ನು ಗಮನಿಸದೆ ಹೋಗೋದೆ ಈ ಡೋಡೋ ಕ್ಯಾರೆಕ್ಟರ್ ಅಂತ ಕಾಣಿಸುತ್ತೆ. ಮುಖ್ಯವಾಗಿ ನಮ್ ಹೀರೋನ ಅವಳು ಕೇರೆ ಮಾಡಿಲ್ಲ, ಇವನ್ ಯಾವನೋ ದೊಡ್ಡ ಕರೆಂಟ್ ಪೋಲ್ ಅಂತ ಬಿಟ್ಟು ಇವಳು ಪಾಡಿಗಳು ಸೆಲೆಕ್ಟ್ ಸ್ಕೂಲ್ ಒಳಗಡೆ ಹೊರಟೋದ್ಲು. ಇದ್ರ ನೋಡಿ ಅಂದ್ರೆ ಅವಳನ್ನ ನೋಡಿ ಫಸ್ಟ್ ಟೈಮ್ ಶೆನ್ಸೆ ತುಂಬಾನೇ ಇಂಪ್ರೆಸ್ ಆಗ್ಬಿಟ್ಟ. ಅಂದ್ರೆ ಅವಳನ್ನ ನೋಡಿ ಅಲ್ಲ, ಅವಳ ಕ್ಯಾರೆಕ್ಟರ್ ನ ನೋಡಿ. ಇಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗ ನಿಂತಿದ್ರೆ ಕೂಡ ಅದನ್ನ ಕೇರ್ ಮಾಡದೆ ಹೋಗ್ತಿದ್ದಾಳಲ್ವಾ, ಆ ಬಿಹೇವಿಯರ್ ಅವ್ನಿಗೆ ತುಂಬಾ ಇಷ್ಟ ಆಗೋಯ್ತು. ಆದ್ರೆ ನೋಡಿ ನಮ್ ಹೀರೋಗೆ ಬೇರೆ ಒಂಥರ ಗ್ಲಾನ್ಸ್ ನ ಕೊಟ್ಬಿಟ್ಟು ಹೋಗ್ತಾನೆ. ಎಲ್ಲ ಹುಡುಗಿರು ಇದೇ ತರ ಚೇಂಜ್ ಮಾಡಿ ತೋರಿಸ್ತೀನಿ ನೋಡೋ ಅನ್ನೋ ತರ ಹೇಳ್ಬಿಟ್ಟು ಹೋಗ್ತಾನೆ. ನಮ್ ಹೀರೋದೆಲ್ಲ ಕೇರ್ ಕೂಡ ಮಾಡಿಲ್ಲ. ಆದ್ರೆ ಹೀರೋ ಕೆಲಸ ಏನು, ಯಾವ ಸ್ಟೂಡೆಂಟ್ ಏನೇನ್ ತಪ್ಪು ಮಾಡ್ತಾರೆ ಅಂತ ನೋಟ್ ಮಾಡ್ಕೊಳ್ಳೋದೇ ತಾನೆ. ಅದನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಹೇಳಿ ಶೆನ್ಸೆ ತುಂಬಾ ಕೆಲಸಗಳನ್ನ ಮಾಡ್ತಾನೆ. ಬೇಕಂತ ಬಾಸ್ಕೆಟ್ ಬಾಲ್ ಇಟ್ಕೊಂಡು ಕ್ಲಾಸ್ ಅಲ್ಲಿ ಆಡೋದು, ಡಿಸ್ಟರ್ಬ್ ಮಾಡೋದು, ಕಿರ್ಚೋದು, ಕೂಗಾಡೋದು ಅಂತ ಮಾಡೋದು, ಮತ್ತೆ ಕ್ಯಾಂಟೀನ್ ಅಲ್ಲಿ ಊಟಕ್ಕೆ ಅಂತ ನಿಂತಿರ್ಬೇಕಾದ್ರೆ ಬೇಕಂತ ಹೋಗಿ ಇನ್ನೊಬ್ರ ಮುಂದೆ ನಿಂತ್ಕೊಳ್ಳೋದು. ಆತರ ಒಂದೊಂದು ತಪ್ಪನ ಮಾಡ್ತಾನೆ ಇರ್ತಾನೆ. ಪ್ರತಿ ಸತಿ ಹೀರೋ ಬಂದು ಅವ್ನ ಪಾಪ ಓದೋದ್ರ ಕಡೆ ಗಮನ ಕೊಡೋದನ್ನ ಬಿಟ್ಟು ಈ ರಿಮಾರ್ಕ್ಸ್ ಬುಕ್ ಅಲ್ಲಿ ಎತ್ಕೊಂಡು ಅವ್ನು ಮಾಡ್ತಿರೋ ಪ್ರತಿಯೊಂದು ಕೆಲಸನ ಕೂಡ ಬರ್ಕೊಳ್ತಾನೆ ಇರ್ಬೇಕು. ಶೆನ್ಸೆ ಏನಕ್ಕೆ ಈ ತರ ಮಾಡ್ತಿದ್ದಾನೆ ಅಂತ ನಮ್ ಹೀರೋನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಬಟ್ ಹೀರೋ ಕೊಟ್ಟಿರೋ ಕೆಲಸ ಅವ್ನು ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿ ಪ್ರತಿ ಸತಿನೂ ಬುಕ್ ತೆಗಿಯೋದು, ಅವ್ನ್ ಏನ್ ಮಾಡ್ದ ಅಂತ ಬರೆಯೋದು, ಇನ್ನು ಓದೋದ್ರ ಕಡೆ ಎಲ್ಲಿ ಗಮನ ಕೊಡಕ್ಕಾಗುತ್ತೆ. ಶೆನ್ಸೆನು ಹಂಗೆ ಮಾಡ್ತಾ ಇರ್ತಾನೆ. ಕ್ಲಾಸ್ ಮಧ್ಯೆ ಎದ್ದೋಗೋದು, ಬೇಕಂತ ಕೋಟ್ ಬಿಚ್ಚಿ ಕೈಯಲ್ಲಿ ಇಟ್ಕೊಳ್ಳೋದು, ಹಂಗೆ ಹಿಂಗೆ ಮಾಡ್ತಾನೆ ಇರ್ತಾನೆ. ಪ್ರತಿ ಸತಿ ನಮ್ ಹೀರೋ ಇತ್ರ ಬರೀತಾ ಇರೋದ್ರ ನೋಡ್ಬಿಟ್ಟು ಹೀರೋನ್ ಹೇಳ್ತಾಳೆ, ಬೇಡ ಬೇಡ ನೀನೇನು ರಿಮಾರ್ಕ್ಸ್ ಬರಿಬೇಡ, ಅವ್ನ ಏನಕ್ಕೆ ಇತ್ರ ಮಾಡ್ತಿದ್ದಾನೆ ಅಂತ ನನಗ್ ಗೊತ್ತು, ನಾನ್ ಶೆನ್ಸೆ ಹತ್ರ ಮಾತಾಡ್ತೀನಿ ಅಂತ ಅವನ ಹತ್ರ ಮಾತಾಡಕ್ಕೆ ಅಂತ ಹೋಗ್ತಾಳೆ. ಅವ್ನ್ ನೋಡಿದ್ರೆ ಕ್ಲಾಸ್ ಬಂಕ್ ಹೊಡಿಬೇಕಂತ ಅವ್ರ ಫ್ರೆಂಡ್ಸ್ ನ ಕರ್ಕೊಂಡು ಗೋಡೆ ಜಂಪ್ ಮಾಡಕ್ಕಿಂತ ರೆಡಿ ಆಗಿರ್ತಾನೆ. ಅತ್ತೇನೋ ಕುತ್ಕೊಂಡ್ಬಿಟ್ಟ. ಆದ್ರೆ ಇವಳು ಪ್ಯಾಂಟ್ ಬಿಡ್ತಾ ಇಲ್ಲ, ಬಂದು ಗಟ್ಟಿಯಾಗ ಅವ್ನ ಪ್ಯಾಂಟ್ ನ ಹಿಡ್ಕೊಂಡ್ಬಿಟ್ಟಿರ್ತಾಳೆ. ಇವಳು ಈ ಕಡೆ ಕೆಳಗಡೆ ಇಳಿಯೋದಕ್ಕೆ, ಅವ್ನ ಆ ಕಡೆ ಮೇಲೆ ಇಳಿಯೋದಕ್ಕೆ ಕರೆಕ್ಟ್ ಆಗಿರುತ್ತೆ. ಅಯ್ಯೋ ಕತ್ತೆ ನನ್ ಪ್ಯಾಂಟ್ ಗಿಂಟ್ ಎಳೆದ್ಬಿಟ್ಟು ನನ್ ಮಾನ ಮರದಿ ಹೊಟ್ಟೋಗುತ್ತೆ ಅಂತ ಅವನು. ಇವಳ ಇಲ್ಲ ನೀನ್ ದಯವಿಟ್ಟು ಹೋಗ್ಬೇಡ, ನೀನ್ ಇಳಿ ಕೆಳಗಡೆ ಅಂತ ಹೇಳಿ ಎಳಿತಾಡ್ತಾ ಇರ್ತಾಳೆ. ಇಬ್ರು ಕಿತ್ತಾಡ್ತಾ ಇರ್ತಾರೆ. ಇದನ್ನ ಪ್ರಿನ್ಸಿಪಲ್ ಬಂದು ನೋಡ್ಬಿಟ್ರು. ಅಷ್ಟೇ ಇಬ್ರಿಗೂ ಸಖತ್ ಶಾಕ್ ಆಗೋಯ್ತು. ತುಂಬಾ ಒಳ್ಳೆ ಪ್ರಿನ್ಸಿಪಲ್ ಅಲ್ವಾ. ಯೂಶುವಲ್ ಆಗಿ ಕೆಲವೊಂದು ಪ್ರಿನ್ಸಿಪಲ್ಸ್ ಎಸಿ ರೂಮ್ ಅಂತ ಹೇಳಿ ಒಳಗಡೆ ಕುತ್ಕೊಳ್ತಾರೆ, ಎದ್ದು ಬರೋದೇ ಇಲ್ಲ. ಆದ್ರೆ ಈ ಪ್ರಿನ್ಸಿಪಲ್ ಕ್ಯಾಂಪಸ್ ಸುತ್ತ ರೌಂಡ್ ಹೊಡಿತಾನೆ ಇರ್ತಾರೆ. ಮುಖ್ಯವಾಗಿ ಹಿಂದ್ಗಡೆ ಗೋಡೆ ಮೇಲೆ ಈ ಮಕ್ಕಳೆಲ್ಲ ಬಂಕ್ ಹೊಡಿಯೋ ಜಾಗ ಅಂತ ಹೇಳಿನೇ ಇರ್ತಾರೇನೋ ಗೊತ್ತಿಲ್ಲ. ಇವ್ರನ್ನ ನೋಡಿ ಇವರೆಲ್ಲ ಶಾಕ್ ಆಗ್ಬಿಟ್ರು. ನಿಮ್ಗೆ ಎಷ್ಟು ಧೈರ್ಯ ಇದ್ರೆ ನನ್ ಕಣ್ಮುಂದನೆ ಬಂಕ್ ಹೊಡಿಯಕ್ಕೆ ನೀವು ಟ್ರೈ ಮಾಡ್ತೀರಾ, ನೀನು ಆಮೇಲೆ ನೀನು 4 ಜನನು ಪ್ರಿನ್ಸಿಪಲ್ ರೂಮ್ಗೆ ಬನ್ನಿ ಅಂತ ಹೇಳಿ ಸ್ಟ್ರೇಟ್ ಆಗಿ ಕರ್ಕೊಂಡು ಹೋಗಿ ರೂಮ್ ಅಲ್ಲಿ ನಿಲ್ಸ್ಬಿಟ್ರು. ಇವ್ರ 4 ಜನನ ಒಳ್ಳೆ ದೃಷ್ಟಿಗೊಂಬೆಗಳು ನಿಂತ್ಕೊಂಡಂಗೆ ನಿಂತ್ಕೊಂಡಿರ್ತಾರೆ. ಪ್ರಿನ್ಸಿಪಲ್ ಅಂತೂ ಸ್ವಲ್ಪ ಸಾಫ್ಟ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಎಲ್ಲಾ ಮಕ್ಳ ಹತ್ರ ಸ್ವಲ್ಪ ಜೋವಿಯಲ್ ಆಗಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಅಂಟಿಲ್ ಸಿಚುವೇಶನ್ಸ್ ಅವ್ರ ಕೈ ಮೀರಿ ಹೋಗೋವರೆಗೂ ಮಾತ್ರನೇ. ಇವಾಗ ಅವ್ರ ಈ ತರ ಮಾಡಿರೋದ್ರಿಂದ ಕೋಪದಲ್ಲಿ ಇರ್ತಾರೆ. ನಿಮ್ಗೆ ಎಷ್ಟು ಸತಿ ಹೇಳಿದೀನಿ, ಹೇಳ್ತಾ ನೀವು ಬೇಕಂತ ಮಾಡ್ತಾ ಇದ್ದೀರಾ, ಏನ್ ನನ್ ಪೇಷನ್ಸ್ ನೀವು ಟೆಸ್ಟ್ ಮಾಡ್ತಾ ಇದ್ದೀರಾ, ತಗೋ ಇದು ನಿನಗೋಸ್ಕರನೇ ಅಂತ ಹೇಳಿ ಈ ಡಿಸಿಪ್ಲಿನರಿ ಕಮಿಟಿಗೆ ಹಾಕೊಳ್ತಾರಲ್ಲ ಒಂದು ರೆಡ್ ಕಲರ್ ಬ್ಯಾಂಡ್ ತರ ಕೈಗೆ, ಅದನ್ನ ಕೊಡ್ತಾರೆ. ಶೆನ್ಸೆನ ಹಾಕೊಳ್ಳಕ್ಕೆ ಹೇಳ್ತಾರೆ. ಅವನ್ಗ ಸರ್ ಏನ್ ಸರ್ ಹೇಳ್ತಾ ಇದ್ರ, ನಾನ್ ಅದನ್ನ ಯಾಕೆ ಹಾಕೋಬೇಕು ಅಂದ್ರೆ ನೀನ್ ಹಾಕೊಳ್ಳೋ ಫಸ್ಟ್ ಎತ್ತೋದನ್ನ ಹಾಕೊಳ್ಳೋ ಕೈಗೆ ಅಂತ ಹೇಳ್ತಾ ಇರ್ತಾರೆ. ಸರ್ ದಯವಿಟ್ಟು ಹೇಳಿ ಸರ್, ನೀವ್ ಹೇಳಿಲ್ಲ ಅಂದ್ರೆ ನನ್ ತಲೆಯಿಂದ ಕಾಲ್ವರೆಗೂ ಹೋಗೋ ನರಗಳೆಲ್ಲ ಕಟ್ ಆಗ್ಬಿಡತ್ತೆ ಅಂತ ಅವ್ನು ಕೇಳ್ಕೊಂತ ಇದ್ರೆ, ಏನಿಲ್ಲ ಇದುವರೆಗೂ ಆ ಪೋಸ್ಟ್ ಅಲ್ಲಿ ಜಿನ್ಹಾನ್ ಇದ್ದ, ಇನ್ಮೇಲೆ ಆ ಪೋಸ್ಟ್ ಗೆ ನಾನ್ ನಿನ್ನ ಅಪಾಯಿಂಟ್ ಮಾಡ್ತಾ ಇದ್ದೀನಿ, ಇನ್ಮೇಲೆ ಈ ಸ್ಕೂಲ್ಗೆ ಡಿಸಿಪ್ಲಿನರಿ ಕಮಿಟಿಗೆ ನೀನೇ ಹೆಡ್ ಆಗಿರ್ಬೇಕು ಅಂತ ಹೇಳಿ ಕೊಟ್ಬಿಟ್ರ. ಇವ್ನ್ಗಂತಂಗೆ ತಲೆಯಲ್ಲಿರೋ ಮೂಳೆ ಎಲ್ಲ ಇತ್ಕೊಂಡು ಆಚೆ ಕಡೆ ಬಂದ್ಬಿಡ್ಬೇಕು ಆತರ ಒಂದು ರಿಯಾಕ್ಷನ್ ಕೊಡ್ತಾ ಇರ್ತಾನೆ. ಅದರಿಂದ ಎಲ್ಲರಿಗೂ ಸಖತ್ ಶಾಕು. ಪ್ರಿನ್ಸಿಪಲ್ ಏನಕ್ಕೆ ಈ ತರ ಒಂದು ಡಿಸಿಷನ್ ತಗೊಂಡ್ರು, ಇಷ್ಟೊತ್ತು ಜಿನ್ಹಾನ್ ಕೈಲಿ ಇರೋ ಆ ಬ್ಯಾಂಡ್ ಇವಾಗ ನಮ್ಮ ಶೆನ್ಸೆ ಕೈಗೆ ಬರೋದಕ್ಕೆ ಏನ್ ಕಾರಣ, ಅದೆಲ್ಲ ನಾವು ಮುಂದೆ ಬರೋ ಪಾರ್ಟ್ಸ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನಂತೂ ಈ ಸೀರೀಸ್ ನ ತುಂಬಾ ಎಂಜಾಯ್ ಮಾಡ್ತಾ ಇದೀನಿ. ತುಂಬಾನೇ ಕಾಮಿಡಿ ಕೂಡ ಇದೆ. ಸೊ ನೀವು ಕೂಡ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಈ ವಿಡಿಯೋ ಇಂದ ಎಕ್ಸಿಟ್ ಆಗೋದಕ್ಕೂ ಮುಂಚೆ ಮರಿದೆ ಒಂದು ಲೈಕ್ ನ ಮಾಡ್ಬಿಡಿ, ತುಂಬಾನೇ ಮೋಟಿವೇಟ್ ಆಗಿರುತ್ತೆ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.